ಶುಭಾಶಯಗಳೊಂದಿಗೆ ಇವತ್ತಿನ ಪಾಠವನ್ನು ನಾವು ಪ್ರಾರಂಭಿಸೋಣ. ಈಗಾಗಲೇ ಮೊದಲನೇ ತ್ರೈಮಾಸಿಕರ ಮೊದಲನೇ ಪಾಠ ಅದು ಅಂತ್ಯಕ್ಕೆ ಬಂದಿದ್ದೇವೆ, ಮುಕ್ತಾಯಕ್ಕೆ ಬಂದಿದ್ದೇವೆ. ಇದು 4-5 ಘಟನೆಗಳನ್ನ ನೋಡುವಾಗ ದೇವರ ಮನಪೂರ್ವಕವಾಗಿ ಆತನ ಪ್ರೀತಿ ಎಂತದ್ದು ಅಂದ್ರೆ ಮನಪೂರ್ವಕವಾದ ಪ್ರೀತಿ. ಆ ಪ್ರೀತಿಗೆ ಯಾವ ಕಲ್ಮಶನೂ ಇಲ್ಲ, ನಿಷ್ಕಪಟವಾದ ಪ್ರೀತಿ ಅನ್ನುವುದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಈ ಸಂಬಂಧಪಟ್ಟಂತೆ ಆಗಲೇ ನಾವು ಪಾಠವನ್ನ ಕಲ್ತಿದ್ದೇವೆ. ಐದನೇದಾಗಿ ನೋಡುವಾಗ ನ್ಯಾಯಸಮ್ಮತವಾದ ನಿರೀಕ್ಷೆ, ಇದಕ್ಕಿಂತ ಆಚೆಗೆ ಎಂದು ಹೇಳುವಾಗ ಯೇಸು ಕ್ರಿಸ್ತನ ಮೇಲೆ, ಸತ್ಯದೇವರಾಗಿರುವ ಮೇಲೆ ನಾವು ನಿರೀಕ್ಷೆ ಇಡಬಹುದು. ಆ ಇಟ್ಟ ನಿರೀಕ್ಷೆಗಿಂತ ಇನ್ನು ಹೆಚ್ಚಿನ ನಿರೀಕ್ಷೆ ನಾವು ಇಡಬಹುದು. ಯಾಕೆಂದ್ರೆ ಆತ ನೀತಿವಂತನು, ಸತ್ಯವಂತನು, ಜೀವ ಸ್ವರೂಪನಾದ ದೇವರು. ಯೇಸು ಅಂದ್ರೆ ಜೀವ ಅಷ್ಟೇ. ಯೇಸು ಅಂದ್ರೆ ನಾವು ಜೀವಮಾನದ ಜ್ಞಾಪಕ ಬರ್ಬೇಕು. ಆ ಯೇಸುನೇ ಜೀವವೃಕ್ಷ. ಹೀಗೆ ಆ ಯೇಸುವೆ ನಾನೇ ಮಾರ್ಗವು ಜೀವವು ಸತ್ಯವಾಗಿದೆ ಅಂತ ಹೇಳುವಾಗ ಸತ್ಯ, ನೀತಿ, ನ್ಯಾಯ, ಧರ್ಮ ಎಲ್ಲ ಆತನೇ. ಅದಕ್ಕೆ ಇರುವಾದ ನ್ಯಾಯಸಮ್ಮತವಾದ ನಿರೀಕ್ಷೆಯನ್ನಿಟ್ಟು ನಾವು ಎಷ್ಟೇ ನಿರೀಕ್ಷೆಯಿಂದ ಇದ್ರೂ ಕೂಡ, ಎಷ್ಟೇ ನಂಬಿಕೆಯಿಂದ ಇದ್ರೂ ಕೂಡ ಅದಕ್ಕೆ ಯಾವಾಗಲೂ ಸಹ ನಾವು ವಿಫಲರಾಗಕ್ಕೆ ಸಾಧ್ಯನೇ ಇಲ್ಲ ಅಂತ ಪಾಠ ಕಲ್ತಿದ್ದೀವಿ. ಅದೇ ರೀತಿ ನಾವು ಎರಡನೇದ ಬರುವಾಗ ಪ್ರತಿಯಾಗಿ ಹಿಂದಿರುಗಿಸುವ ಲಾರದಂತ ಪ್ರೀತಿ. ದೇವರಿಗೆ ನಾವು ಪ್ರೀತಿಯನ್ನು ಕೊಡಕ್ ಆಗೋದಿಲ್ಲ. ದೇವರು ನಮಗೋಸ್ಕರ ಆದಿಯಿಂದ ಲೋಕವನ್ನ ಸೃಷ್ಟಿ ಮಾಡುತ್ತವಿಂದ ಆತನ ಪ್ರೀತಿ ಎಷ್ಟಿತ್ತೋ ಶಿಲುಬೆಯ ಮೇಲೆ ತನ್ನ ಮರವನ್ನು ತೀರಿತು ಅನ್ನುವವರಿಗೂ ಅಷ್ಟೇ ಪ್ರೀತಿ. ಆತನ ಪ್ರೀತಿಗೆ ಕಡಿಮೆ ಆಗಲೇ ಇಲ್ಲ. ಪಾಪಿಗಳಾದ ನಮ್ಮ ಮೇಲೆ, ನಾವು ನೀತಿವಂತರಾಗಲಿ ಪಾಪಿಗಳಾಗಲಿ, ನಮ್ಮನ್ನು ಪ್ರತಿಯೊಬ್ಬರು ಸೊಳ್ಳಿ ಬಿಡದೆ ಆತನ ಅಪಾರವಾದ ಪ್ರೀತಿಯಿಂದ ತನ್ನ ಕಡೆಗೆ ನಮ್ಮನ್ನು ಸೆಳೆದುಕೊಳ್ಳುವಂತ ಆತನ ಒಂದು ಶಕ್ತಿ ಅಷ್ಟಿದೆ. ಅಂತ ಪ್ರೀತಿಗೆ ನಾವು ಬದಲೇನು ಕೊಡಕ್ಕಾಗಲ್ಲ. ಅದರ ಬದಲು ಆತನ ಪ್ರೀತಿನ ನಾವು ಅನುಭವಿಸ್ತಾ ಇದೀವಿ ಅಷ್ಟೇ. ಅದು ನಾವು ಮಾತ್ರ ಆತನಿಗೆ ಪ್ರೀತಿ ಕೊಡ್ತಾ ಇಲ್ಲ. ಆದ್ರೂ ದೇವರು ನಮ್ಮನ್ನ ತನ್ನ ತಾಳ್ಮೆಯಿಂದ ತನ್ನ ಪ್ರೀತಿಗಾಗಿ ಕಾಯ್ತಾ ಇದ್ದಾನೆ ಅಂತ ನೋಡುವಂತರಾಗಿದ್ದೇವೆ. ಮೂರನೇದಾಗಿ ಸ್ವಪ್ರೇರಣೆಯ ಪ್ರೀತಿ. ದೇವರು ಇನ್ನೊಬ್ಬರು ಬನ್ರಿ, ಸಹಾಯ ಮಾಡ್ರಿ, ಇನ್ನೊಬ್ರು ಬರ್ರಿ, ನೀವು ಸ್ವಲ್ಪ ಸೇರ್ಕೊಳ್ಳಿ ನನ್ನ ಜೊತೆ, ಆ ರೀತಿಯಾದ ಅಂಗಿನ ಪ್ರೀತಿ ಅವರಿಗಿಲ್ಲ. ದೇವರ ಪ್ರೀತಿ ಮತ್ತೊಬ್ಬನ, ದೇವರು ಸ್ವಯಂ ಪ್ರೇರಿತ ಪ್ರೀತಿ. ಆದಿಯಲ್ಲಿ ಅದನ್ನು ಲೋಕವನ್ನು ಸೃಷ್ಟಿ ಮಾಡಿದ ಸ್ವಯಂ ಪ್ರೀತಿಯಿಂದಲೇ ಲೋಕನ ಸೃಷ್ಟಿ ಮಾಡಿದ. ಲೋಕದಲ್ಲಿ ಕಣ್ಣಿಗೆ ಕಾಣುವ ದೃಶ್ಯಗಳು ಎಲ್ಲವನ್ನು ಸಹ ಸ್ವಯಂ ಪ್ರೇರಿತವಾಗಿ ಆತನ ಅಧಿಕಾರದ ಮೇಲೆ ಸೃಷ್ಟಿಸಲ್ಪಟ್ಟಿದ್ದಾನೆ. ಅದೇ ರೀತಿ ಆತನ ಪ್ರೀತಿ ಶಿಲುಬೆಯ ಮೇಲೂ ಕೂಡ ಆತನ ಅದೇ ಪ್ರೀತಿಯನ್ನು ತೋರ್ಪಡಿಸಿದ್ದಾನೆ. ಪಾಪಿಗಳಾದ ನಾವು ಆತನ ಬಳಿ ಹೋದಾಗ ಪ್ರೀತಿಯಿಂದ ಆತನು ಅಂಗಿಸದೆ, ಇವನೊಬ್ಬ ಪಾಪಿ ಅಂತ ಅಂಗಿಸದೆ ನಮ್ಮನ್ನ ಪ್ರೀತಿಸಿ ಅವರ ಕಾಯಿಲೆ, ಕಷ್ಟ, ಸಂಕಟಗಳು ಎಲ್ಲವನ್ನು ಆತನು ಗುಣಪಡಿಸಿ ತನ್ನ ಬಳಿಗೆ ಬರುವರು, ಬಲ್ಲವರು, ಬಲ್ಲಿದರು, ವೈದ್ಯರು ಯಾರೇ ಬರಲಿ ಅವರನ್ನ ಪ್ರೀತಿಯಿಂದ ಮಾತನಾಡಿಸಿ ಅವರ ನಯವಾದ ನುಡಿಗಳಿಗೆ ನಿಜವಾದ ಕಾರ್ಯಗಳೆಲ್ಲ ವಾಸಿಯಾಗ್ಬಿಡ್ತಿತ್ತು. ಅಂತ ಒಂದು ಪ್ರೀತಿ ಕ್ರಿಸ್ತನಲ್ಲದೆ ಈ ಲೋಕದಲ್ಲಿ ಮತ್ಯಾರಿಂದಲೂ ಕಾಣಕ್ಕಾಗಲ್ಲ. ಕರೆಯಲ್ಪಟ್ಟವರು ಬಹುಮಂದಿ, ಆರಿಸಲ್ಪಟ್ಟವರು ಸ್ವಲ್ಪ ಜನ. ಹೌದು, ಈ ಲೋಕದಲ್ಲಿ ಈಗಲೂ ಅಷ್ಟೇನೆ. ದೇವರು ಎಲ್ಲರನ್ನು ಬನ್ನಿ ಅಂತ ಕರೀತಾ ಇದ್ದಾನೆ. ಆದ್ರೆ ಬರ್ಬೇಕಾಲ ಕೆಲವು ಲೋಕ ಸಂಬಂಧವಾಗಿ ಲೋಕದ ಆಸೆ ಪಾಶೆಗಳಿಗೆ ಸಿಕ್ಕಿ ಹಾಕಿಕೊಂಡು ಹೆಣ್ಣು ಮಣ್ಣು ಇದರ ಮೇಲೆ ಅವರು ಗಮನ ಇಟ್ಟು ಅದೇ ನಮ್ಗೆ ಸಾಕು, ಇದಕ್ಕಿಂತ ಇನ್ನೇನು ಬೇಕಾಗಿಲ್ಲ, ಇನ್ನು ಪರಲೋಕ ಅಂತ ಯಾರು ಕಂಡಿದ್ದಾರೆ ಅನ್ನುವ ಕೆಟ್ಟ ಮನೋಭಾವನೆ, ಯೇಸು ಕ್ರಿಸ್ತನ ವಾಕ್ಯವನ್ನು ತಿಳಿಕೊಳ್ಳಲಾಗದೆ, ಯೇಸು ಕ್ರಿಸ್ತನ ಅಚಲವಾದ ನಿರೀಕ್ಷೆಯಲ್ಲಿ ಅವರು ಅರ್ಥ ಮಾಡಿಕೊಳ್ಳದಾಗದೆ ಅವರು ಸೈತಾನ ಬಂಧದಲ್ಲಿ ಸಿಕ್ಕಿ ಹಾಕೊಂಡಿರುವಂತ ಕೆಲವು ಜನರು ಇದ್ದಾರೆ. ಆ ಗುಂಪು ಕರೆಯಲ್ಪಟ್ಟರು ಕೂಡ ಅವರ ತಮ್ಮದೇ ಆದ ರೀತಿಯಲ್ಲಿ ಅವರು ಉತ್ತರವನ್ನು ಕೊಟ್ಟು ಕ್ರಿಸ್ತನ ತಿರಸ್ಕರಿಸುವುದನ್ನ ನಾವು ಆಗಲೇ ನಾವು ಒಂದು ಸಾಮ್ಯದ ಮಧ್ಯಾಹ್ನ 22ನೇ ಸಾಮ್ಯಗಳನ್ನು ನೋಡಿದ್ವಿ ಹೇಗೆ ಅಂತ. ಅದೇ ರೀತಿಯಲ್ಲಿ ನಮಗಾಗಿ ಶಿಲುಬೆ ಮೇಲೆ ಆತನು ನಮಗಾಗಿ ಅನ್ನೋಕೆ ಬದಲು ಇಡೀ ಭೂಲೋಕಕ್ಕೆ, ಮಾನವ ಕುಲಕ್ಕೋಗಿ ಶಿಲುಬೆ ಮೇಲೆ ಆತನು ತನ್ನನ್ನು ಅರ್ಪಿಸಿದನು. ಅಂದ್ರೆ ಈತನು ನಮ್ಮನ್ನ ರಕ್ಷಿಸುವುದಕ್ಕಾಗಿ, ಸೈತಾನನ ಬಂಧನದಿಂದ ಬಿಡಿಸುವುದಕ್ಕಾಗಿ. ಸೈತಾನ ಹೋರಾಟ ಎಷ್ಟು ಪ್ರಾಬಲ್ಯವಾಗಿತ್ತು ಅಂದ್ರೆ ಪರಲೋಕದಲ್ಲಿ ದೇವದೂತರು ಹೋರಾಟ ಮಾಡಿ ಸೈತಾನ ದೊಬ್ಬರು. ಈಗ ಭೂಲೋಕದಲ್ಲಿ ಆವರಿಸ್ಕೊಂಡಿರುವಾಗ ಯೇಸು ಕ್ರಿಸ್ತನ ಒಬ್ಬನೇ ಹೋರಾಟ ಮಾಡಿ ಇವನ ಓಡಿಸ್ಬೇಕಾಗಿದೆ, ಇವನು ನಾಶ ಮಾಡಬೇಕಾಗಿದೆ. ಆಗ ಯೇಸು ಕ್ರಿಸ್ತನ ಈ ಹೋರಾಟದಲ್ಲಿ ಆತನು ಜಯವನ್ನ ಯಾವ ರೀತಿ ಸಾಧಿಸ್ತಾನೆ ಅಂದ್ರೆ ತನ್ನ ಶಿಲುಬೆ ಮೇಲೆ ತನ್ನ ರಕ್ತವನ್ನು ನಮಗಾಗಿ ಸುರಿಸುವ ಮೂಲಕ ಜಯವನ್ನು ಸಾಧಿಸಿ ಇಡೀ ಲೋಕಕ್ಕೆ ನಿತ್ಯ ಜೀವವನ್ನು ತರುವಂತಹ ಮಾರ್ಗವನ್ನು ಯೇಸು ಕ್ರಿಸ್ತನು ಮಾಡಿಕೊಟ್ಟ ಭೂಲೋಕದಲ್ಲಿ ಏಕೈಕ ಮನುಷ್ಯನಾಗಿ ಈ ಲೋಕಕ್ಕೆ ಬಂದು ಆತನ ಮಾಡಿದ ಆತನ ಒಬ್ಬನೇ. ಆತನ ಮೂಲಕವಾಗಿಯೇ ಪ್ರತಿಯೊಬ್ಬನು ರಕ್ಷಣೆ ಹೊಂದಬೇಕು ಅನ್ನೋ ವಿಚಾರವಾಗಿ ಯೇಸು ಕ್ರಿಸ್ತನ ಮಹತ್ತರವಾದ ಯೋಜನೆಯಲ್ಲಿ ಯೋಜನೆ ಅಡಿಯಲ್ಲಿ ನಾವಿದ್ದೇವೆ. ಹೀಗಿರುವಾಗ ನಮ್ಮ ಪ್ರೀತಿ ಎಷ್ಟರ ಮಟ್ಟಿಗೆ ಇರಬೇಕು, ಇದೆಲ್ಲ ನಾವು ಕಲ್ತ್ಕೊಂಡು ಇಂದಿನ ವಾಕ್ಯದಲ್ಲಿ ವಾರದಲ್ಲಿ ನಾವು ಕಲ್ತಿದ್ದೀವಿ. ಸಾಕಷ್ಟು ಕ್ರಿಸ್ತನ ಪ್ರೀತಿ,
ಆತನ ಶಿಲುಬೆ ಕೊಟ್ಟ ಪ್ರಾಣ ನಿಜವಾದ ಎಷ್ಟರ ಮಟ್ಟಿಗೆ ಆತ ನಮ್ಮನ್ನು ನಡೆಸ್ತಾ ಇದ್ದಾನೆ. ಈಗ ನಮ್ಮ ಉದ್ದೇಶ ಏನು? ಎಲ್ಲವನ್ನೂ ಮಾಡಿ ತೀರಿಸಿದ್ದಾನೆ. ಈಗ ಆತನ ನಮಗೆ ಕೊಟ್ಟರೆ ಜವಾಬ್ದಾರಿ, ಆತನ ವಾಕ್ಯಕ್ಕೆ ಅನುಗುಣವಾಗಿ ನಾವು ದೇವರ ವಿಷಯದಲ್ಲಿ ಸಾಕ್ಷಿ ಕೊಡುತ್ತಾ ಆತನ ನಿರೀಕ್ಷೆಯಲ್ಲಿ ನಾವು ಜೀವಿಸಬೇಕಾಗಿದೆ. ಆತನ ಬರೋಣಕ್ಕಾಗಿ ನಾವು ಕಾಯಬೇಕು. ಇವತ್ತಿನ ಪಾಠ 2ನೆಯ ಬದುಕಿಗಾಗಿ ಸದಾ ಸಿದ್ಧರಾಗಿರಬೇಕು ಅಂತ ಅಷ್ಟೇ ಇವತ್ತಿನ ಪಾಠ. 2ನೇ ಪಾಠ ಹೆಚ್ಚಿನ ಚಿಂತನೆ. ಈ ಕಡೆ ಪಾಠಕ್ಕೆ ಹೋದ್ರೆ ಹೆಚ್ಚಿನ ಚಿಂತನೆ, ಕ್ರಿಸ್ತನ 2ನೇ ಬರೋಣಕ್ಕಾಗಿ ನಾವು ಸದಾ ಸಿದ್ಧರಾಗಿರಬೇಕು ಅಂತ ನೋಡ್ತೀವಿ. ಇಲ್ಲಿ ಮದಲಿಂಗನು ಬರುವಂತ ವಿಚಾರವನ್ನು ನೋಡುವಂತರಾಗಿ ಜೀವದ ಒಂದು ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಮದಲಿಂಗನು ಬ್ರೈಡ್ ರೂಮ್ ಅಂದ್ರೆ ಮದಲಿಂಗನು ಬರ್ತಾ ಇದ್ದಾನೆ. ಒಂದು ಕೂಗು ಕೇಳಿಸುತ್ತೆ. ಆ ಕೂಗು ಎಲ್ಲರೂ ಸಿದ್ಧರಾಗಿ ಮದಲಿಂಗನ ಎದುರುಗೊಳ್ಳೋದಕ್ಕೆ ಬರಬೇಕು, ಸಿದ್ಧರಾಗಬೇಕು ಅನ್ನೋ ಲೆಕ್ಕ. ನೀವೆಲ್ಲರಾಗಿ ಮದಲಿಂಗನ ಜೊತೆ ಆತನ ಮದುವೆ ಮಂಟಪಕ್ಕೆ ನಾವು ಹೋಗೋದಕ್ಕೆ ಅವಕಾಶ ಇದೆ. ಅದಕ್ಕೆ ನೀವು ಸಿದ್ಧರಾಗಿ ಬರಬೇಕಿದೆ. ಮತ್ತಾಯ ಸುವಾರ್ತೆ 25ನೇ ಅಧ್ಯಾಯ 1-10 ವಚನಗಳು ನೋಡುವಂತರು. ಪರಲೋಕ ರಾಜ್ಯವು ಆರ್ತಿಗಳನ್ನು ತೆಗೆದುಕೊಂಡು ಮದಲಿಂಗನನ್ನು ಬರುವುದನ್ನು ಎದುರುಗೊಳ್ಳುವುದಕ್ಕಾಗಿ ಒಂದು ಎಲ್ಲವೂ ವರ್ಣನವಾಯಿತು. ಈ ಸಮಯದಲ್ಲಿ ದೇವರು ಒಂದು ಸಾಮ್ಯ ಬಹಳ ಚೆನ್ನಾಗಿದೆ. ಸಾಮ್ಯ ಹೇಗೆ ನಾವು ಹಿಂದೆ ಕಲ್ತಂತ ಪಾಠದಲ್ಲಿ ಹೇಗೆ ಕರೆಯವರು ಬಹುಜನ, ಆರಿಸಲ್ಪಟ್ಟವರು ಸ್ವಲ್ಪ ಜನ ಅಂತಲ್ಲ, ಅದಕ್ಕೂ ಸಹ ಇದು ಹೋಲಿಸಲ್ಪಡುತ್ತೆ. ಇಲ್ಲಿ ನೋಡುವಾಗ 10 ಕನ್ನಿಕೆಯರು, ಇದು 10 ಕನ್ನಿಕೆಯರು ವಿಚಾರ ತಗೊಂಡಿದ್ದಾರೆ. 10 ಕನ್ನಿಕೆಯರು ಅಂದ್ರೆ 10 ಜನ ಕನ್ನಿಕೆಯರು, 10 ಜನರು ಮದುವೆ ಆಗಿಲ್ಲ, ಅವ್ರ ಕನ್ನಿಕೆಯರು. ಆದ್ರೆ 10 ಜನ ಕನ್ನಿಕೆಯರು ಅಂತ ಹೇಳುವಾಗ ಅಲ್ಲಿ ಗಂಡಸರೇನಿಲ್ಲ. ಅಂದ್ರೆ ಒಂದೇ ಜನಾಂಗ, ದೇವರ ನಿರೀಕ್ಷೆ ಉಳ್ಳವರು, ಕ್ರೈಸ್ತರು ಅಂತ ಇಟ್ಕೊಳ್ಳೋಣ. ಇದು ಹೀಗೆ ಯಾಕಂದ್ರೆ 10 ಜನ ಕನ್ನಿಕರು ಏನ್ ಮಾಡ್ತಾರೆ? ಎಲ್ರು ಯೇಸು ಕ್ರಿಸ್ತನ ಒಂದು ಕೂಗು ಕೇಳಿಸದೆ ಮದಲಿಂಗನ ಬರ್ತಾನೆ, ನೀವೆಲ್ಲ ಸಿದ್ಧರಾಗಿ. ಆಗ ಇವ್ರೇನ್ ಮಾಡ್ತಾರೆ? ಮದಲಿಂಗ ಸಿದ್ಧ ಆಗ್ಬೇಕು ಅಂತ 5 ಜನ ಅವ್ರು ಬಹಳ ಬುದ್ಧಿವಂತ ಹೆಂಗಸರುಗಳು. ಅವ್ರೇನ್ ಮಾಡ್ತಾರೆ? ಮದಲಿಂಗನ ಯಾವ ಬತ್ತನೋ ಯಾವ ಸಮಯಕ್ಕೆ ಬತ್ತನೋ ಹೇಳಕ್ಕಾಗೋದಿಲ್ಲ. ಅದಕ್ಕೆ ತಮ್ಮಲ್ಲಿ ಸಾಕಷ್ಟು ಬೇಕಾದಷ್ಟು ಎಣ್ಣೆ, ಆಮೇಲೆ ಅದಕ್ಕೆ ಬೇಕಾದ ಬತ್ತಿ, ದೀಪ ಉರಿಯೋದಕ್ಕೆ, ಇದೆಲ್ಲವನ್ನು ಅವ್ರು ಸರಂಜು ಮಾಡಿಕೊಂಡು ತಮ್ಮ ಒಂದು ಸಿದ್ಧತೆಯನ್ನ ಮಾಡಿಕೊಂಡು ಈಗ ನಾವು ಆತನ ಬರೋಣಕ್ಕೆ ನಾವು ಸಿದ್ಧರಾಗಿರ್ಬೇಕು. ಯಾವ ಸಮಯದಲ್ಲಿ ಅವರು ಬಂದ್ರು ಸಹ ಆತನಿಗೆ ಎದುರುಗೊಳ್ಳುವುದಕ್ಕೆ ನಾವು ಸಿದ್ಧರಾಗಿರ್ಬೇಕು ಅನ್ನೋ ಲೆಕ್ಕದಲ್ಲಿ ಬುದ್ಧಿವಂತರಾದ 5 ಕನ್ಯರು ತಗೊಳ್ತಾರೆ. ಅದೇ ರೀತಿ ಬುದ್ಧಿ ಇಲ್ಲದ 5 ಕನ್ಯರು, ಕೆಲವರು ನಿರ್ಲಕ್ಷ್ಯ. ಅಯ್ಯೋ ಯಾವ ಬತ್ತಾನೋ ದೇವ್ರು, ಯಾವ ಕಾರಣಕ್ಕೆ ಬರ್ತಾನೆ, ಯಾವ ಸಮಯಕ್ಕೆ ಬರ್ತಾನೆ ಯಾರು ಗೊತ್ತು, ಅದಕ್ಕೋಸ್ಕರ ನಾವೇನ್ ಮಾಡೋಣ, ಬರೋ ಟೈಮ್ ಹೋಗಿ ಏನಾದ್ರು ತಗೊಂಡ್ರಾಯ್ತು ಅನ್ನೋ ರೀತಿಯಲ್ಲಿ ಬಂದ್ಬಿಟ್ಟಿರ್ತಾರೆ. ಬಂದ್ಬಿಟ್ಟು ಒಂಥರ ಬೇಜವಾಬ್ದಾರಿ ಇರ್ತಾನೆ. ಈಗಲೂ ಸಹ ಕ್ರೈಸ್ತರಲ್ಲಿ ಅನೇಕ ಸಭೆಗೆ ಬರುವವರಲ್ಲಿ ನಿರ್ಲಕ್ಷ್ಯತೆಯಿಂದ ಸಭೆಗೆ ಬರೋರಿದ್ದಾರೆ. ದೇವ್ರನ್ನ ಪ್ರೀತಿನೇ ಮಾಡ್ಬೇಕು ಅಂತ ಸಭೆಗೆ ಬರೋರಿದ್ದಾರೆ. ಏನೋ ಸಭೆಯಲ್ಲಿ ಕೂತಿದ್ ಬರೋಣ ಬಿಡಪ್ಪ, ಏನೋ ಶನಿವಾರ ಒಂದಿನ ದೇವಾಲಯಕ್ಕೆ ಹೋಗಿ ಬಂದ್ಬಿಟ್ರಾಯ್ತು, ಏನೋ ಒಂದು ಸಮಾಧಾನ ಅನ್ನೋರು ಇದ್ದಾರೆ. ಇದೆಲ್ಲ ನಿಜವಾದ ದೇವರಿಗೆ ತೋರಿಸುವಂತ ಸಿದ್ಧತೆ ಅಲ್ಲ. ನಿಜವಾಗಿಯೂ ದೇವರಿಗೆ ತೋರಿಸುವ ಸಿದ್ಧತೆ ಪವಿತ್ರ, ಎಣ್ಣೆ ಹೋಲಿಸಿರಲ್ಪಟ್ಟಿರೋದು ಪವಿತ್ರ ಆತ್ಮನ. ಈಗ ನಾವು ಯಾವಾಗಲೂ ಪವಿತ್ರಾತ್ಮನಿಂದ ನಡೆಸಲ್ಪಡುವವರಾಗಿ ಕ್ರಿಸ್ತನ ಬರೋಣಕ್ಕೆ ಯಾವ ರೀತಿ ಹಂಗಿನವರಾಗಿ ಕ್ರಿಸ್ತನ ಸಹಾಯವನ್ನು, ಪವಿತ್ರಾತ್ಮನ ಸಹಾಯವನ್ನು ಬಯಸುತ್ತಾ ಆತನ ಜ್ಞಾನವನ್ನು ನಾವು ಅರ್ಥ ಮಾಡಿಕೊಳ್ಳುತ್ತಾ ಸದಾ ಹಗಲು ರಾತ್ರಿ, ಹೇಗೆ 5 ಜನ ಕನ್ನಿಕೆಯರು ಅವರು ಕ್ರಿಸ್ತನ ಬರೋಣ ಎಷ್ಟಾದ್ರೂ ಸರಿ ಅಂತ ಹೇಳಿ ರಾತ್ರಿಯನ್ನ ಅವರ ಎಚ್ಚರಿಕೆಯಿಂದ ತಮ್ಮ ಒಂದು ದೀಪಗಳನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿರೋದು ನೋಡ್ತೀವಿ. ಅದೇ ರೀತಿ 5 ಜನ ಕನ್ನಿಕರು ಸದಾ ಅವ್ರೇನ್ ಮಾಡಿದ್ರು? ಎಷ್ಟೊತ್ತೋ ಬರ್ತಾನೆ, ಏನ್ ಕರ್ತಾನೆ ಅಂತ ನಿದ್ರೆ ಮಾಡಕ್ ಶುರು ಮಾಡ್ಬಿಟ್ರು. ಅವ್ರು ನಿದ್ರೆ ಮಾಡ್ತಾ ಇದ್ರು. ಸರು ಹೊತ್ತಿನಲ್ಲಿ ಅಂದ್ರೆ ಮಧ್ಯರಾತ್ರಿ ಹೊತ್ತಲ್ಲಿ ಕೂಗಾಯ್ತು. ಮದಲಿಂಗ್ ಬರ್ತಾ ಇದ್ದಾನೆ, ಮದಲಿಂಗನು ಬರ್ತಾ ಇದ್ದಾನೆ, ಎಲ್ಲ ಬರ್ರಿ ಅಂತೆಲ್ಲ ಕರೆಸಂದಲ್ಲಿ 5 ಜನ ಸಿದ್ಧರಾಗಿದ್ದ ಕನ್ನಿಗಳು ತಮ್ಮ ಆರತಿಗಳನ್ನ ಬೆಳಗಿಸ್ಕೊಂಡು ಹೋಗಿ ಮದಲಿಂಗನ್ನು ಎದುರುಗೊಳ್ಳಕ್ಕೆ ಸಿದ್ಧರಾದ್ರು. ಎದುರುಗೊಂಡ್ರು. ಇನ್ನು 5 ಜನ ಬಂದ್ರು. ಅಯ್ಯೋ ನಮ್ಮ ಹತ್ರ ಎಣ್ಣೆ ಇಲ್ವಲ್ಲ, ಏನ್ ಮಾಡೋದು, ನಾಳೆ ಬರ್ತಾನೆ ತಿಳ್ಕೊಂಡಿದ್ದೋ, ಈಗ ಬಂದ್ಬಿಟ್ಟಿದ್ದಾನೆ ಮದಲಿಂಗನು, ಎಣ್ಣೆನೇ ಇಲ್ಲ, ಹೆಂಗಪ್ಪ ನಾವು ಒಳಗೋಕಾಗುತ್ತೆ, ಆಗೋದಿಲ್ವ ಅಂದ್ಬಿಟ್ಟು ಇವ್ರನ್ನ ಕೇಳ್ತಾರೆ. ಅಯ್ಯೋ ನಿಮ್ ಸ್ವಲ್ಪ ಎಣ್ಣೆ ಕೊಡ್ರಿ, ನಮ್ಗೆ ಎಣ್ಣೆ ತಂದಿಲ್ಲ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ನಮಗಿರೋ ಎಣ್ಣೆ ನಮಗೆ ಸರಿಯಾಗಿದೆ, ಒಂದ್ ವೇಳೆ ನಿಮಗ್ ಕೊಟ್ಬಿಟ್ಟು ನಮ್ಮ ಸಾಲದಲ್ಲಿ ಏನ್ ಮಾಡಕ್ಕಾಗುತ್ತೆ, ಹೋಗಿ ಅಂಗಡಿಗೆ ಹೋಗಿ ತಗೊಂಬರ್ರಿ ಅಂತ ಹೇಳ್ತಾರೆ. ಆಗ ಇವ್ರು ಅಂಗಡಿಗೆ ಹೋಗ್ತಾರೆ. ಅಂಗಡಿ ತಗೊಂಬರೋ ಗಂಟ ಮದಲಿಂಗ ಬಂದ್ರು. ಇವರೆಲ್ಲ ಆರ್ತಿ ಬೆಳೆದ್ರು. 5 ಜನ ಸಿದ್ಧರಾಗಿದ್ದವರು ಮದಲಿಂಗನ ಜೊತೆ ಹೊರಟೋದ್ರು. ಆಗ ಅಲ್ಲಿಯ ಇದು ಎತ್ತರದ ಬಾಗಲು ಮುಚ್ಚಲ್ಪಡ್ತು. ಇವ್ರು ಆಮೇಲೆ ಓಡ್ಬಂದು ನೋಡ್ತಾರೆ, ಏನು ಮದಲಿಂಗನ ಎಲ್ಲಿ ಮುಚ್ಚಲ್ಪಟ್ಟಿದ್ದೇವೆ. ಮದಲಿಂಗನು ಹೊರಟೋದ, ಬಂದು 5 ಜನ ಸೆಲೆಕ್ಟ್ ಆದ್ರು, 5 ಜನ ಬಿಡಲ್ಪಟ್ರು. ಹೀಗೆ ಲೋಕದಲ್ಲಿ ಕ್ರಿಸ್ತನ ಬರೋಣದಲ್ಲಿಯೂ ಕೂಡ ಇದೇ ರೀತಿ ನಡೀತದೆ. ಎಷ್ಟೋ ಜನ, ಜಾಸ್ತಿ ಜನ ಬಿಡಲ್ಪಡ್ತಾರೆ. ಯಾಕಂದ್ರೆ ಕ್ರಿಸ್ತನ ತಿರಸ್ಕಾರ ಮಾಡಿರುವವರು ಕ್ರಿಸ್ತನಿಗೆ ಸದಾ ನಿರೀಕ್ಷೆ ಉಳ್ಳವರಾಗಿ ಕ್ರಿಸ್ತನಲ್ಲೇ ವಿಶ್ರಮಿಸಿಕೊಂಡು ಕ್ರಿಸ್ತನ ಒಂದು ಬರೋಣಕ್ಕಾಗಿ ಕಾಯ್ತಿದ್ದಂಥವರು
ಅವರೆಲ್ಲೂ ಸಹ ಆತನ ಕೂಗಿಗೆ ಎಬ್ಬಿಸಲ್ಪಡ್ತಾರೆ. ಜೀವಂತವಾಗಿರೋರು ಪರಲೋಕೆ ನೇರವಾಗಿ ಅವರು ಒಯ್ಯಲ್ಪಡ್ತಾರೆ ಅಂತ ಸತ್ಯವೇದಗಳನ್ನು ನೋಡುವಂತರಾಗುತ್ತೆ. ಪ್ರಿಯ ಸಹೋದರರೇ, ಈ ರೀತಿ ನಾವು ದೇವರ ಕ್ರಿಸ್ತನ ಒಂದು ನಿರೀಕ್ಷೆಯಲ್ಲಿ ಜೀವಿಸುವ ಮಕ್ಕಳಾಗಿ ನಾವಿರೋದ್ರ ಮೂಲಕ ಸದಾ ಸಿದ್ಧರಾಗಿರ್ಬೇಕು. ಕೇವಲ ನಾವು ನಿರ್ಲಕ್ಷ್ಯದಿಂದ ಯಾವ ಬರ್ತಾನೋ ಏನ್ ಬರ್ತಾನೋ ಆ ರೀತಿ ಮನಸ್ಸು ನಮ್ಮಲ್ಲಿ ಸೈತಾನನು ನಮ್ಮನ್ನ ಏನ್ ಮಾಡ್ತಾನೆ, ಲೋಕ ಸಂಬಂಧವಾದ ವಿಷಯಗಳಲ್ಲಿ ನಮ್ಮನ್ನು ತೊಡಗಿಸಿ ಪರಲೋಕ ರಾಜ್ಯದ ವಿಷಯದಲ್ಲಿ ನಮಗೆ ನುಂಕು ಬೂದಿಯನ್ನ ಬಳಸುವಂತ ಕೆಲಸ ಅವ್ನು ಮಾಡ್ತಾನೆ ಇದ್ದಾನೆ. ನನ್ನ ಉದ್ದೇಶನೇ ಅದು. ಎಷ್ಟು ಜನ ಆಗುತ್ತೋ ಅಷ್ಟು ಜನ ನಾಶ ಮಾಡಬೇಕು. ಈಗ ದೇವರ ಬಗ್ಗೆ ನಾವು ತಪ್ಪು ತಿಳುವಳಿಕೆ ಅದರ ಅಂಧಕಾರ ಈ ಲೋಕದಲ್ಲಿ ತುಂಬಿಕೊಂಡಿದೆ. ಇಂಥ ತಪ್ಪು ತಿಳುವಳಿಕೆ ಅದನ್ನ ಗುಣ, ಆ ದೇವರ ಒಂದು ಮಾನವನ ಬುದ್ಧಿಹೀನತೆ ಇಲ್ಲ ನೋಡು ಅರ್ಥ ಮಾಡಿಕೊಳ್ಳುವ ಅವ್ರ ಮಧ್ಯದಲ್ಲಿ ನಾವು ಜೀವಿಸುವಾಗ ಹೇಗೆ ಎಚ್ಚರಿಕೆಯಿಂದ ನಾವು ಕ್ರಿಸ್ತನ ವಿಷಯದಲ್ಲಿ ನಾವು ಜೀವಿಸಬೇಕು, ಹೇಗೆ ನಾವು ಸದಾ ಸಿದ್ಧರಾಗಿರ್ಬೇಕು, ಜನರ ಮೂಲಕವಾಗಿ ನಾವು ಕಲಿಯುವಂಥದ್ದೇನಿಲ್ಲ, ನೇರವಾಗಿ ಪವಿತ್ರಾತ್ಮನ ಸಹಾಯದಿಂದ ಕ್ರಿಸ್ತರನ್ನ ಆತಕೊಂಡು ಜೀವಿಸುವುದರ ಮೂಲಕವಾಗಿ ನಾವೆಲ್ಲರೂ ಸಹ ಒಂದು ನಿರೀಕ್ಷೆ ಉಳ್ಳವರಾಗಿ ಪರಲೋಕ ರಾಜ್ಯಕ್ಕೆ ಪ್ರವೇಶ ಮಾಡುವಂತ ಅವಕಾಶ ಈಗಾಗಲೇ ನಮ್ಮ ಸಿದ್ಧತೆಯಿಂದ ನಾವು ಕೂಡಿದವರಾಗಿರ್ಬೇಕು ಅನ್ನೋ ವಿಚಾರವಾಗಿ ನೋಡುವಂತನಾಗಿದ್ದೇವೆ. ಇಲ್ಲ ನೋಡುವಾಗ ಈ ವಿಷಯಕ್ಕೆ ಯೆಶಾಯ ಪ್ರವಾದನೆಯ ಗ್ರಂಥ 40:9-10 ನೋಡುವಾಗ ಅಲ್ಲಿ ಮೊದಲೇ ಬರೆದು ಬಿಟ್ಟಿದೆ ಎಷ್ಟು ಯೆಶಾಯನ ಪ್ರವಾದನೆ ಕ್ರಿಸ್ತನ ಬರೋಣ ಹೇಗೆ ಏನು ಎಂಬುದನ್ನ ಓದ್ತೀನಿ ನೋಡಿ. 9-40 ಶುಭ ಸಮಾಚಾರವನ್ನು ತಿಳಿಸಬಲ್ಲ ಚಿಯೋನೆ, ಉನ್ನತ ಪರ್ವತವನ್ನು ಹತ್ತಿಕೋ, ಸುವರ್ತಮಾನವನ್ನು ಪ್ರಕಟಿಸಬಲ್ಲ ಯೆರೂಸಲೇಮೇ, ನಿನ್ನ ಧ್ವನಿಯನ್ನು ಗಟ್ಟಿಯಾಗಿ ಎತ್ತು, ನಿರ್ಭಯವಾಗಿ ಎತ್ತಿ ಯೆಹೂದದ ಪಟ್ಟಣಗಳಿಗೆ ಇಗೋ ನಿಮ್ಮ ದೇವರು ಕರ್ತನಾದ ಯೆಹೋವನು ಶೂರನಾಗಿ ಬರುವನು, ತನ್ನ ಭುಜ ಬಲದಿಂದಲೇ ಆಳುವನು, ಇಗೋ ಆತನ ಕ್ರಿಯಾಲಾಭವು ಆತನೊಂದಿಗಿದೆ, ಆತನ ಶ್ರಮದ ಫಲವು ಆತನ ಮುಂದಿದೆ ಎಂಬುದೇ. ಇಲ್ಲಿ ನೋಡುವಾಗ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಆತನು ಎಷ್ಟರ ಮಟ್ಟಿಗೆ ಈ ಮಧ್ಯಪ್ರಾಚ್ಯದಲ್ಲಿ ಯೆರೂಸಲೇಮನ್ನ ದೇವರು ಈ ಭೂಲೋಕ ರಕ್ಷಣೆಗಾಗಿ ಆತನು ಆರಿಸ್ಕೊಳ್ತಾನೆ. ಆ ಯೆರೂಸಲೇಮ್, ಆ ಚಿಯೋನ್ ಪರ್ವತ, ಆತನು ಚಿಯೋನ್ ಅಂದ್ರೆ ಅದು ಯೆರೂಸಲೇಮೇ, ಚಿಯೋನ್ ಪರ್ವತ ಇದು ಉನ್ನತವಾಗಿ ಎತ್ತಿಕೋ, ಇಲ್ಲಿ ಸುವರ್ತಮಾನವನ್ನು ಪ್ರಕಟಿಸಬಲ್ಲ ಯೆರೂಸಲೇಮಿನ ಮೂಲಕವಾಗಿ ಇಡೀ ಪ್ರಪಂಚಕ್ಕೆ ಸುವಾರ್ತೆ. ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಮಾನವರಾದ ನಮಗೆ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಡುವ ವಿಚಾರ, ಈ ಲೋಕದ ರಕ್ಷಣೆಗಾಗಿ ಆತನ ಆರಿಸಿಕೊಂಡ ಪಟ್ಟಣ, ಇದರ ಬಗ್ಗೆ ನಾವು ನೋಡುವಾಗ ಯೆರೂಸಲೇಮ್ ಕೇಂದ್ರ ಬಿಂದುವಾಗಿ ಕ್ರಿಸ್ತನ ವಿಚಾರವಾಗಿ ಆತನ ಸಂಪೂರ್ಣ ಚರಿತ್ರೆಯ ವಿಚಾರವಾಗಿ ಈಗಲೂ ಕೂಡ ಅಲ್ಲಿ ಬರೆಯಲ್ಪಟ್ಟಿರುತ್ತದೆ. ಆ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಹೀಗೆ ನೀನು ಯೆರೂಸಲೇಮೇ ನಿನ್ನ ಧ್ವನಿಯನ್ನು ಗಟ್ಟಿಯಾಗಿ ಎತ್ತು, ನಿರ್ಭಯವಾಗಿ ಎತ್ತು, ಭಯನೇ ಇಲ್ಲ. ಯೆಹೂದ ಪಟ್ಟಣಕ್ಕೆ ಇಗೋ ನಿಮ್ಮ ದೇವರು ಕರ್ತನಾದ ಯೆಹೋವನು ಶೂರನಾಗಿ ಬಂದನು. ಹೌದು, ಯೇಸು ಕ್ರಿಸ್ತನ ಶೂರನಾಗಿ ಬಂದನು, ಸೈತಾನನ್ನ ಸಂಪೂರ್ಣ ಸೆರೆ ಬಡದನು, ಆತನ ಭುಜ ಬಲದಿಂದ ಆಳುವನು, ಆತನ ಕ್ರಿಯೆ ಲಾಭವು ಶಿಲುಬೆ ಮೇಲೆ ಪ್ರಾಣ ಕೊಟ್ಟಂತ ಕ್ರಿಯೆ, ಆತನ ಲೋಕದಲ್ಲಿ ಮಾನವರನ್ನು ಸ್ವಸ್ಥ ಮಾಡಿದ ಕ್ರಿಯೆ, ಆತನ ಈ ಲೋಕದಲ್ಲಿ ಮಾಡಿದಂತಹ ಬೋಧನೆಯ ಕ್ರಿಯೆಗಳು, ಆತನ ಮಾಡ್ತಾ ಎಲ್ಲಾ ಕ್ರಿಯೆಗಳು ನಮ್ಮೆಲ್ಲರನ್ನೂ ಪರಲೋಕ ರಾಜ್ಯಕ್ಕೆ ಪ್ರವೇಶ ಮಾಡುವುದಕ್ಕೆ ವಿಶೇಷವಾದ ಜ್ಞಾನವನ್ನು ನಮಗೆ ತುಂಬುವುದಕ್ಕಾಗಿ ಆತನ ಮಾಡಿದಂತಹ ಅದ್ಭುತ ಬೋಧನೆಗಳು, ಇವೆಲ್ಲ ವಾಕ್ಯಗಳ ಇವೆಲ್ಲವನ್ನ ನೋಡುವಾಗ ಆತನೊಂದಿಗೆ ನಾವು ಆತನ ಶ್ರಮದ ಫಲವನ್ನು ಆತನ ಮುಂದಿದೆ, ಅದನ್ನು ನಾವು ಅನುಭವಿಸುವಂತೆ ದೇವರು ನಮ್ಮನ್ನು ಕರೀತಾ ಇದ್ದಾನೆ ಅಂತ ಮೊದಲೇ ನಾವು ಈ ವಾಕ್ಯವನ್ನ ನೋಡುವಂತರಾಗಿದೆ. ಇಂಥ ಸಮಯದಲ್ಲಿ ದೇವರ ಸಂದೇಹ ಸಾರಲ್ಪಡುತ್ತದೆ. ಆದರೆ ದೇವರ ಗುಣ ಸ್ವಭಾವ ನಾವು ರಕ್ಷಿಸುವ ಸಾಮರ್ಥ್ಯ ಹೊಂದಿರೋದನ್ನ ನಾವು ತಿಳ್ಕೋಬೇಕು. ಲೋಕದಲ್ಲಿ ಆತನ ಪ್ರಭಾವ ಪ್ರಕಾಶಿಸಲ್ಪಟ್ಟಿದೆ. ಕ್ರಿಸ್ತನ ಪ್ರಭಾವ ಇಲ್ಲದೆ ಬೇರೆ ದೇವರು ಇಲ್ಲ, ಯಾವ ದಿಂಡ್ರು ಇಲ್ಲ. ಮನುಷ್ಯ ಮಾಡ್ಕೊಂಡಿರುವಂತ ನಿರ್ಜೀವ ವಸ್ತುಗಳು ನಾನಾ ರೀತಿಯಾಗಿರ್ಬೋದು, ಲೋಹದಾಗಳು, ತರತರದ ಲೋಹಗಳಿಂದ, ಮಣ್ಣಿನಿಂದ, ಕಲ್ಲು, ಮರಗಳಿಂದ ಸೃಷ್ಟಿಸಲ್ಪಟ್ಟಿರೋದು ಯಾವುದೂ ಇಲ್ಲ. ಯಾವ ನಿರೀಕ್ಷೆಯು ಮನುಷ್ಯನ ನಾಶ ಆಗೋದಕ್ಕೆ ಇಡಲ್ಪಟ್ಟಿದೆ. ಯೇಸು ಕ್ರಿಸ್ತನೇ ಅಂದ್ರೆ ಸಾಕು ಜೀವ. ದೇವರ ಗುಣ ಸ್ವಭಾವವನ್ನು ಜಗತ್ತಿಗೆ ತಿಳಿಸಬೇಕಾಗಿದೆ. ಪ್ರಿಯ ಸಹೋದರರೇ, ನಾವೇನ್ ಮಾಡ್ತಾ ಇದೀವಿ? ಜಗತ್ತು ತಿಳಿಸ್ತಾ ಇದೀವಾ? ಒಂದು ಝೂಮ್ ಮುಖಾಂತರ ಆದ್ರೂ ನಾವು ತಿಳಿಸ್ತಾ ಇದೀವಿ. ಅಂಧಕಾರದ ತುಂಬಿದ ಈ ಲೋಕಕ್ಕೆ ಆತನ ಮಹಿಮೆ, ಒಳ್ಳೆತನ, ಕರುಣೆ ಹಾಗೂ ನಿತ್ಯದ ಬೆಳಕು ಪ್ರಕಾಶಿಸಲ್ಪಟ್ಟಿದೆ. ಅದೆಲ್ಲ ಪ್ರಕಾಶಿಸಲ್ಪಡಬೇಕು. ಈಗಾಗಲೇ ಪ್ರಕಾಶಿಸಲ್ಪಟ್ಟಿದೆ. ಈಗ ನಾವೇನ್ ಮಾಡ್ಬೇಕು? ಒಳ್ಳೆತನ, ಕರುಣೆ. ಅನೇಕರು ಯೇಸುಸ್ವಾಮಿ ಹೇಳ್ತಾರೆ, ಈಗ ಅನೇಕ ದುಷ್ಟರು ಮೊನ್ನೆ ಯಾವ್ದೋ ಒಂದು ಚರ್ಚಲ್ಲಿ ಹೋಗಿ ಗಲಾಟೆ ಮಾಡಿದ್ದಾರೆ. ಯಾವ್ದೋ ಒಂದು ಹೆಸರು ಕುಣಿತಾ ಇರೋದು, ಕೆಲ್ಸಕ್ಕೆ ಬರೆದಿರ ಇಲ್ಲಿ ಪ್ರಸಂಗ ಮಾಡ್ತಾ ಇದ್ದಾರೆ. ಈಗ ಅಡ್ಡಿ ಮಾಡುವಂತ ಇದು ಈ ತರ ಸೈತಾನನು ಈಗ ಏನ್ ಮಾಡ್ತಾ ಇದ್ದಾನೆ? ನಮ್ಮ ವಾಕ್ಯಗಳನ್ನ, ನಮ್ಮ ಆರಾಧನೆಗಳನ್ನ ಕೆಡ್ಸೋಕೋಸ್ಕರ ನಾನಾ ರೀತಿಯ ಪ್ರಯತ್ನಗಳನ್ನ ಅಂತ್ಯಕಾಲದಲ್ಲಿ ಮಾಡ್ತಾ ಇದ್ದಾನೆ. ಅದಕ್ಕೆ ಹೆದರಬಾರ್ದು. ನಾವು ಪ್ರಾರ್ಥನೆಗಳ ಮೂಲಕನೇ ನಾವು ಮಾಡ್ಬೇಕು. ವೈರಿಗಳನ್ನ ಯೇಸು ಹೇಳ್ತಾನೆ, ಮತ್ತಾಯ 5ನೇ ಅಧ್ಯಾಯದಲ್ಲಿ ನೋಡುವಾಗ 45 ವಚನಗಳಲ್ಲಿ ಹೇಳುವಾಗ, ವೈರಿಗಳನ್ನ ನೀವು ಪ್ರೀತಿ ಮಾಡ್ರಿ,
ಅವ್ರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿ ಈಗ ಹೇಳ್ತಾನೆ. ಹಂಗ ನಮ್ಮನ್ನ ಹಿಂಸೆಪಡಿಸುವೋಸ್ಕರ ನಾವು ಏನ್ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. ಈಗ ಹೇಳ್ತಾನೆ ಏ ಸ್ವಾಮಿ ಇದಕ್ಕೆ ಹೋರಾಟ ಮಾಡಿ. ನಾವು ಅವ್ರ ಜೊತೆ ಹೋಗಿ ಜಗಳ ಮಾಡಕ್ ಹೋದ್ರೆ ನಾವು ಸೈತಾನ್ನೇ ಆಗ್ಬಿಡ್ತೀವಿ. ಆ ಸೈತಾನ ಖುಷಿ ಆಗುತ್ತೆ ನೋಡ್ದ, ಇವ್ರು ನಮ್ ಗ್ರೂಪ್ ಏನು ಜಗಳಕ್ಕೆ ಹೋದ್ರು ಅಂತ ಆಯ್ತದೆ. ಜಗಳ ಮಾತ್ರ ಮಾಡಕ್ ಹೋಗ್ಬೇಡಿ. ಅದೇನಿದೆಯೋ ತಾಳ್ಮೆ ಅಂದಿರಿ. ಯೇಸು ಸ್ವಾಮಿನ ನೆರೆಜೇರಿನಲ್ಲಿ ಏನ್ ಮಾಡಿದ್ರು, ಯೇಸು ಸ್ವಾಮಿನ ಅದೋಗಿ ಎದ್ದು ತನ್ನ ವಾಡಿಕೆ ಪ್ರಕಾರ ಸಬ್ಬದಿಂದಲೇ ಈಶಾನ್ಯ ಪ್ರವಾದ ಅಂತ ಮಂದಿ ಅದ್ರ ಓದಕ್ ಹೋದಾಗ ಆಗ ಹೇಳ್ಬಿಡ್ತಾವ, ನೀನು ಬರ್ಬೇಕಾದ ಲೋಕ ನೀನೇನಾ, ಹಾಗೆ ನೆರವೇರ್ತಾ ಮಾತು. ಹುಡುಗ ಕಣ್ಣು ಬರೋದು, ಕೊಂಡ್ರು ಕಾಲ ಎಲ್ಲ ನೆರವೇರ್ತಾ ಅಂತ ಅನೇಕರು ಸಿಟ್ಟಿಗೆದ್ದು ಕಲ್ ತಗೊಂಡು ಆತನ ಹೊಡೆಯಕ್ ಹೋಗ್ತಾರೆ. ಈಗಿರುವಾಗ ಹುಟ್ಟಿದ ಊರ್ಲೆ ಆತನ ಜನರು ಊರು ಹೋಗ್ತಾರೆ. ಆಗ ಅದನ್ನ ಗಲಿಲಾಯದಿಂದ ಹೋಗಿ ಅಲ್ಲಿಂದ ತನ್ನ ಸುವಾರ್ತೆ ಸೇವೆಯನ್ನ ಪ್ರಾರಂಭಿಸ್ತಾರೆ. ಅನ್ಯರ ಮೂಲಕವಾಗಿ ಸುವಾರ್ತೆ ಸೇವೆ ಪ್ರಾರಂಭ. ಹಾಗೆ ದೇವರ ಒಂದು ಗುಣ, ಆತನ ಸ್ವಭಾವ ಎಷ್ಟರ ಮಟ್ಟಿಗಿದೆ, ಆತನ ಬೆಳಕು. ನಾವು ಸೈತಾನು ಸಾಧಾರಣವಾಗಿ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾನೆ ಇರ್ತಾರೆ. ಅದಕ್ಕೋಸ್ಕರ ಇಂಥ ಶುಭ ಸಮಾಚಾರಕ್ಕೆ ಅಡ್ಡಿ ಆಗೋದು ಸಹಜ. ಆದಿಯಿಂದ ನಮ್ಮನ್ನ ದಾರಿ ತಪ್ಪಿಸೋನೇ ಆಗಿದ್ದಾನೆ. ಅದಕ್ಕೋಸ್ಕರ ನಾವು ಚಿಂತೆ ಮಾಡಬಾರ್ದು, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕು. ಹಾಗೂ ದೇವರ ಶುಭ ಸಂದೇಶವನ್ನು ತಿಳಿಸೋದಕ್ಕೆ ಹೆದರಬಾರ್ದು. ಶುಭ ಸಮಾಚಾರವನ್ನು ತಿಳಿಸಬಲ್ಲ ಚೋವನೆ, ಶುಭ ವರ್ತಮಾನವನ್ನು ಪ್ರಕಟಿಸಬಲ್ಲ ಇರುತ್ತದೆ. ನಿನ್ನ ಧ್ವನಿಯ ಗಟ್ಟಿಯಾಗೈತಿ. ಅಂದ್ರೆ ನಾವೆಲ್ಲ ಸುಲೇಮಿನ ಸುವಾರ್ತ ಸೇವೆಯಿಂದ ಬಂದವರು. ನಾವು ಗಟ್ಟಿಯಾಗಿ ಆತನ ಧ್ವನಿಯದು ಈಗೋ ನಿಮ್ಮ ದೇವರು ಸಹ ಆತನ ಶೂರನಾಗಿದೆ ಅಂತ ತಿಳಿದು ಆತನ ಬುದ್ಧ ಬಲವನ್ನು ನಾವು ಹೊಂದಿಕೊಳ್ಳುವರಾಗಿ ಪಡೆದುಕೊಳ್ಳುವರಾಗಿ ನಾವು ಮೊದಲನಿಗಾಗಿ ಕಾದುಕೊಂಡಿರುವ ಈಗೋ ದೇವರು ನಿಮ್ಮ ಮೇಲೆ ದೇವರು ಎಂದು ಹೇಳುವರು. ಮೊದಲನಿಗಾಗಿ ಕಾದುಕೊಂಡಿರುವವರು ಈಗೋ ನಿಮ್ಮ ದೇವರು ಎಂದು ಹೇಳುವರು. ಮೊದಲನಿಂಗನನ್ನು ಕಾದುಕೊಂಡಿರುವ ನಾವೆಲ್ಲ ಮೊದಲಿಂಗನ ಕಾದುಕೊಂಡಿದ್ದು ದೇವರ ಪ್ರೀತಿ ಸ್ವರೂಪ ಎಂದು ಪ್ರಕಟಿಸುವ ಕರುಣೆ ಎಂಬ ಬೆಳಕಿನ ಕೊನೆಯ ಕಿರಣಗಳು ಹಾಗೂ ಕೊನೆಯ ಸಂದೇಶವು ಜಗತ್ತಿಗೆ ಕೊಡಬೇಕಾಗಿದೆ. ಈ ಕೊಡಬೇಕಾಗಿರೋ ದೇವರ ಮಕ್ಕಳು ಆತನ ಮಹಿಮೆಯನ್ನು ಪ್ರಚುರಪಡಿಸಬೇಕಾಗಿದೆ. ಅವ್ರು ನಾವೇ ಆತನ ಮಕ್ಕಳಾಗಿದ್ದೀವಲ್ಲ. ಈಗಿರುವಾಗ ಆತನ ಸುಮ್ಮನೆ ಇರೋದಲ್ಲ, ಆತನ ಮಹಿಮೆಯನ್ನು ಪ್ರಚುರಪಡಿಸ ತಮ್ಮ ಜೀವನದಲ್ಲಿ ಹಾಗೂ ನಮ್ಮ ಗುಣ ಸ್ವಭಾವದ ಮೂಲಕ ದೇವರ ಕೃಪೆಯು ನಮಗೆ ಮಾಡುವಂತಹ ಆತನ ಕೃಪೆನ ಕೇವಲ ನಾವು ಈ ಲೋಕ ಸಂಬಂಧವಾದ ವಿಷಯಗಳಿಗೂ ಕಾಲಹರಣ ಮಾಡದೇನೆ ಅದನ್ನು ಆಧ್ಯಾತ್ಮಿಕ ಬಲಗೊಂಡು ನಾವು ಜಗತ್ತುಪತಿಗೆ ನಮಗೆ ತೋರಿಸುವಂತಹ ಪ್ರೀತಿ ಏನಿದೆಯೋ ಅದನ್ನ ನಾವು ಕ್ರಿಸ್ತನ ತೋರಿದಂತ ಅಪಾರವಾದ ಪ್ರೀತಿ, ಆತನ ನೀತಿ ಎಂಬ ಸೂರ್ಯನ ಬೆಳಕು, ದೇವರ ಮಕ್ಕಳ ಒಳ್ಳೆಯ ಕ್ರಿಯೆಗಳು ನಮ್ಮಲ್ಲೂ ಸಹ ಅದು ಬೆಳಗುವಂತೆ ಮಾಡಬೇಕು. ಕ್ರಿಸ್ತನ ಬೆಳಕು ನಮ್ಮ ಹೃದಯಗಳಲ್ಲಿ ಪ್ರಸರಿಸಬೇಕು. ಹೀಗಿರುವಾಗ ನಾವು ದೇವರಿಗೆ ಸಾಕ್ಷಿಯುಳ್ಳ ಮಕ್ಕಳಾಗಿ ನಿಲ್ತೀವಿ ಅಂತ ಒಂದು ವಿಶೇಷವಾದ ಪಾಠವನ್ನ ಈ ಮೊದಲನೇ ತ್ರೈಮಾಸಿಕ ಮೊದಲನೇ ಪಾಠದಲ್ಲಿ ನಾವು ಕಲಿಯುವಂತರಾಗಿದ್ವಿ. ಸತ್ಯದ ಮಾತುಗಳು ಹಾಗೂ ಪವಿತ್ರವಾದ ಕಾರ್ಯಗಳು ಮೂಲಕ ನಾವು ಪ್ರಕಾಶಿಸಬೇಕಾಗಿದೆ. ಪ್ರಿಯ ಸಹೋದರರೇ, ಹೀಗೆ ನಾವು ಕರ್ತನನ್ನು ಮಹಿಮೆಪಡಿಸುವುದಕ್ಕೆ ಆತನ ಮೇಲೆ ನಮ್ಮ ಪ್ರೀತಿ ಎಷ್ಟಿದೆ, ನಿಜಕ್ಕೂ ಅವನ ಪ್ರೀತಿಯಷ್ಟು ನಾವು ವಾಪಸ್ ಕೊಡಕ್ ಆಗಲ್ಲ. ಆದ್ರೂ ಸಹ ನೀವು ಆತನ ಪ್ರೀತಿಸುವ ಹಂಗಿನವರಾಗಿದ್ದು ಆಸಕ್ತಿ ಉಳ್ಳವರಾಗಿ ಆತನನ್ನು ಸೇವಿಸಿರಿ ಎಂಬುದೇ ದೇವರ ಉದ್ದೇಶ. ದೇವರು ನಮ್ಮ ಬಲಹೀನತೆ ಬಲವನಾಗಿದ್ದಾನೆ. ಈಗ ನಾವು ಚರ್ಚಿಸಬೇಕಾದ ಪ್ರಶ್ನೆಗಳು, ಕೆಲವು ಪ್ರಶ್ನೆಗಳ ಚರ್ಚಿಸಬೇಕು. ನೀವು ಸಹ ಭಾಗವಹಿಸಬೇಕು. ದೇವರಿಲ್ಲ ಎಂಬುದಾದ್ರೆ ನಾಸ್ತಿಕರು ದೇವರಿಲ್ಲ ಎಂಬುದಕ್ಕಿಂತ ಆತನು ನಮ್ಮನ್ನು ದ್ವೇಷಿಸ್ತಾನೆಂಬ ಆಲೋಚನೆ ಬಹಳ ಕೆಟ್ಟದ್ದು. ಈಗ ದೇವರಿಲ್ಲ ಅಂತ ಹೇಳ್ತಾರೆ ಕೆಲವರು. ಕೆಲವರು ದ್ವೇಷ ಮಾಡ್ತಾನೆ, ಏ ಸ್ವಾಮಿ ಹಂಗಿಲ್ಲ ಹಿಂಗಿಲ್ಲ ಆತರ ಈ ತರ, ಅದನ್ನ ಕೆಟ್ಟವನು ಅವನೇನಮ್ಮ ಆತರ ಅಂತ ದೇವರನ್ನು ದ್ವೇಷಿಸೋರು ಕೂಡ ಇದ್ದಾರೆ. ಆದ್ರೆ ಇಲ್ಲಿ ದೇವರ ಇಲ್ಲ ಅಂತ ಹೇಳೋದಕ್ಕಿಂತ ದ್ವೇಷಿಸೋರೇ ಸ್ವಲ್ಪ ಪರವಾಗಿಲ್ಲ, ಕೆಟ್ಟವ್ರು ತುಂಬಾ. ಈ ದ್ವೇಷಿಸೋರು ಎಂದೆಂದಿಗೂ ಸಹ ಜೀವನದಲ್ಲಿ ಯೇಸು ಕ್ರಿಸ್ತನ ಅಂಗೀಕರಿಸಿಕೊಳ್ಳೋದಿಲ್ಲ. ಆದ್ರೆ ದೇವರೇ ಇಲ್ಲ ಅಂತ ಎಂಬುವರು ಒಂದಲ್ಲ ಒಂದ್ ದಿವಸ ಯೇಸು ಕ್ರಿಸ್ತನ ಅಂಗೀಕರಿಸಿಕೊಳ್ಳುವ ಸಾಧ್ಯತೆ ಇದೆ. ಅದಕ್ಕೆ ನಮ್ಮನ್ನು ಇಲ್ಲೇನಾಗುತ್ತೆ, ಆಲೋಚನೆ ಬಹಳ ಕೆಟ್ಟ. ಆತನು ನಮ್ಮನ್ನು ದ್ವೇಷಿಸ್ತಾನೆಂಬ ಆಲೋಚನೆ ಇರೋರು ಬಹಳ ಕೆಟ್ಟ ಆಲೋಚನೆ. ಆತನ ಪ್ರೀತಿ ಸ್ವರೂಪನ ಅನ್ನೋದನ್ನ ಮರೆತುಬಿಟ್ಟು ಆತನ ದ್ವೇಷಿಸುವುದು ತುಂಬಾ ತಪ್ಪಾದ ಅಭಿಪ್ರಾಯ. ದೇವರು ನಮ್ಮನ್ನು ದ್ವೇಷಿಸ್ತಾನೆ ಎಂಬುದು ಸತ್ಯವಾಗಿಲ್ಲದ ಮಾತು. ನಮ್ಮ ಲೋಕದಲ್ಲಿ ನಾವು ಹೇಗೆ ವ್ಯತ್ಯಾಸವಾಗಿರುತ್ತಿತ್ತು, ನಾವು ಯೇಸು ಕ್ರಿಸ್ತ ನಮ್ಮನ್ನ ಒಂದ್ ವೇಳೆ ಪ್ರೀತಿ ಮಾಡದೆ ಹೋದ್ರೆ ನಾವು ಯಾವ ತರ ಇರ್ತಿದ್ವಿ. ಸೈತಾನ್ನ ಬಂಧದಲ್ಲಿ ಸಿಕ್ಕಿ ಹಾಕಿಕೊಂಡು ಈಗಲೇ ಇಂಥ ಒಂದು ಪರಿಸ್ಥಿತಿ, ಕೊಲೆ, ಆದರ, ಮೋಸ, ದಗ, ವಂಚನೆ ತುಂಬಿ ತುಡುತ್ತಾರೆ. ಯೇಸು ಕ್ರಿಸ್ತನ ಪ್ರೀತಿಯನ್ನು ಅರ್ಥ ಮಾಡೋದಲ್ದೇನೆ ಅನೇಕ ಒಂದು ಗುಂಪು ಕ್ರಿಸ್ತರಿಗೆ ವಿರುದ್ಧವಾಗಿ ಹೋರಾಟ ಮಾಡೋದು ನೋಡ್ತಾ ಇದೆ. ಅಂದೇಳಿ ಆ ರೀತಿ ಅದನ್ನ ಪ್ರೀತಿನ ಮಲಗಿ ಹೋಗದೆ ಇಡೀ ಮುಲೋಗಿ ಹಂಗಾಗ್ಬಿಟ್ರೆ ಭೂಲೋಕನೇ ಸಂಪೂರ್ಣ ನಾಶ ಆಗ್ತಾ ಇದೆ. ದೇವರ ಎರಡನೇ ನೋಡುವಾಗ ದೇವರ ಗುಣ ಸ್ವಭಾವ ಬಗ್ಗೆ ನಮ್ಮ ಜಗತ್ತಿನಲ್ಲಿ ಎಷ್ಟೊಂದು ತಪ್ಪು ಅಭಿಪ್ರಾಯವಿರಲು ಕಾರಣವೇನು? ಏನ್ ಕಾರಣ ಇರ್ಬೋದು? ದೇವರು ಪ್ರೀತಿ ಸ್ವರೂಪಿ ಎಂಬುದನ್ನು ಸ್ಪಷ್ಟವಾಗಿ ಜನರಿಗೆ ತಿಳಿಸುವಂತಹ ಉತ್ತರಗಳು ತರಗತಿಯಲ್ಲಿ ಚರ್ಚಿಸಿ ಇದೆ. ಈಗ ನಾವು ನೋಡುವಾಗ ದೇವರ ಗುಣ ಸ್ವಭಾವದ ಬಗ್ಗೆ
ಈ ಜಗತ್ತಿನಲ್ಲಿ ಎಷ್ಟೊಂದು ತಪ್ಪು ಅಭಿಪ್ರಾಯ ಇದೆ. ಯೇಸು ಕ್ರಿಸ್ತನ ವಿಷಯವಾಗಿ ದೇವರ ಗುಣ, ಆತ ದೇವರು ಏನ್ ಮಾಡ್ತಾನೆ, ಅವನು ಕೆಟ್ಟವನು, ದೇವರನು ಭಯಂಕರನು. ಆತನ ಏನ್ ಮಾಡ್ತಾನೆ, ನಾವು ಮಾಡೋ ಸಣ್ಣ ತಪ್ಪುಗಳೆಲ್ಲ ನಮ್ಮನ್ನ ಏನ್ ಮಾಡ್ತಾನೆ, ಶಿಕ್ಷಿಸ್ತಾನೆ, ಸಾಯಿಸ್ತಾನೆ. ಹೀಗೆ ದೇವರಲ್ಲಿ ತಪ್ಪಾದ ಅಭಿಪ್ರಾಯಗಳನ್ನು ಮೂಡಿಸ್ತಾರೆ ಯಾರು? ನಾವು ಸತ್ಯವೇದಲ್ಲಿ ನೋಡುವಾಗ ಯೇಸು ಕ್ರಿಸ್ತನ ಪ್ರೀತಿ ಸ್ವರೂಪನು, ನೀತಿವಂತನು, ಸತ್ಯವಂತನು, ಕರುಣಾಮಯನು, ಕರುಣಾಳು, ನಮಗೋಸ್ಕರ ಶಿಲ್ಮೆ ಮೇಲೆ ಪ್ರಾಣ ಕೊಟ್ಟಂತ ದೇವರು, ಆತನ ಪ್ರೀತಿಯ ನಿಜ ಗುಣ ಎಂತದ್ದು ನಮ್ಗೆ ಗೊತ್ತಾಗುತ್ತೆ ಅಂತ ಓದ್ತೀವಿ. ಆದ್ರೆ ಇಲ್ಲಿ ಯೇಸು ಕ್ರಿಸ್ತನನ್ನ, ಆತನ ಸ್ವಭಾವ, ಆತನ ಜಗತ್ತಿನ ಇಷ್ಟೊಂದು ತಪ್ಪು ಅಭಿಪ್ರಾಯಗಳನ್ನು ತಿಳಿದು ಕಾಡಿದ ಸೈತಾನನ್ನು ನಾವು ಪಾಪಿಗಳಾದ ಮನುಷ್ಯರನ್ನ ಮತ್ತೆ ಪಾಪ ಶಿಕ್ಷಿ, ಅವರ ಪಾಪಕ್ಕೆ ಶಿಕ್ಷಿ ಅವ್ರಿಗೆ ಏನಾಗುತ್ತೆ, ಶಿಕ್ಷೆಗೆ ಒಳಗಾಗುವ ರೀತಿಯಲ್ಲಿ ಅವ್ರನ್ನ ಶೋಧನೆ ಗುರಿ ಮಾಡ್ತಾನೆ. ಅವರೇನ್ ಮಾಡ್ತಾನೆ, ಶೋಧನೆಗೆ ಬಿದ್ದು ತಮ್ಮ ಸ್ವೇಚ್ಛೆಯಿಂದ ಪಾಪದಲ್ಲಿ ಸಿಕ್ಕಿ ಹಾಕೊಂಡಾಗ ಶಿಕ್ಷೆ ಆಟೋಮೆಟಿಕ್ ಗೊತ್ತಾಗ, ದೇವ್ರು ಸಂಬಂಧ ಪಡೋಲ್ಲ. ಆ ಶಿಕ್ಷೆನ ತಾವೇನೆ ಮಾಡ್ಕೊಳ್ತಾರೆ. ಆದ್ರೆ ಈ ಸೈತಾನ ಏನ್ ಮಾಡ್ತಾರೆ, ನೋಡ್ದ ದೇವ್ರಿಂತ ಕೆಟ್ಟವನು ಹೆಂಗೆ ನಮ್ಮನ್ನು ನಿಮಗೆ ಶಿಕ್ಷಿಸ್ತಾನೆ, ದೇವ್ರ ಪ್ರೀತಿ ಸ್ವರೂಪನಾ ಅಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿಸುವಂತೆ ದೇವರನ್ನ ದೂರ ಮಾಡುವುದಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾ ಆತನ ಗುಣ ಸ್ವಭಾವಗಳ ವಿಷಯದಲ್ಲಿ ತಪ್ಪಾದ ಅಭಿಪ್ರಾಯಗಳನ್ನು ನಾವು ಮೂಡಿಸ್ತಾನೆ ಅಂತ ನೋಡುವಂತರಾಗಿದ್ದೇವೆ. ಮೂರನೇದ ನೋಡುವಾಗ, ಪರಲೋಕದಲ್ಲಿ ತನಗಿದ್ದ ಉನ್ನತ ಸ್ಥಾನವನ್ನು ತೆಗೆದು ಅಲ್ಲೇನಾಗುತ್ತೆ ಅಂದ್ರೆ, ದೇವರ ಗುಣ ಸ್ವಭಾವದ ಬಗ್ಗೆ ನಾವು ಇಂದು ಯಾವ ಸಂದೇಶವನ್ನು ಸಾರಬೇಕಾಗಿದೆ, ದೇವರ ಪ್ರೀತಿಯ ವಾಸಮಾಂಸದ ಬಗ್ಗೆ ನಾವು ತಿಳಿದವರಿಗೆ ಈ ಸಂದೇಶವನ್ನು ಹೇಗೆ ವಿವರಿಸ್ತೀವಿ, ದೇವರ ಪ್ರೀತಿಯ ಮತ್ತು ಆತನ ಅದ್ಭುತವಾದ ಗುಣ, ನಡತೆ, ವಾಸ್ತಮಾಂಶ ಬಗ್ಗೆ ಯಾವ ಸಾಕ್ಷ್ಯಾಧಾರಗಳು ನೀವು ತಿಳಿಸಬಲ್ಲಿರಿ ಅಂತ ಹೇಳುವಾಗ, ಪರಲೋಕದಲ್ಲಿ ತನಗಿದ್ದ ಉನ್ನತ ಸ್ಥಾನವನ್ನು ತೊರೆದು ದಾಸನಾಗಿ ಈ ಲೋಕಕ್ಕೆ ಬಂದು ನಮ್ಮನ್ನು ಪ್ರೀತಿಸಿ ರಕ್ಷಿಸುವ ಕಾರ್ಯವನ್ನು ಮಾಡಿದನು. ಯಾರು ಅಂತ ಕಾರ್ಯ ಮಾಡಲು? ಪರಲೋಕದಲ್ಲಿ ಉನ್ನತ ಸ್ಥಾನ ಆಗಿರೋ ದೇವರು, ಲೋಕದ ಸೃಷ್ಟಿಕರ್ತನು, ಕೇವಲ ಒಬ್ಬ ಮನುಷ್ಯ, ಮೂಳೆ ಮಾಂಸದ ಮನುಷ್ಯ ರೂಪವನ್ನು ಧರಿಸ್ಕೊಂಡು ಭೂಲೋಕಕ್ಕೆ ಬಂದು ಆತನ ಕೊಟ್ಟಿಗೆಯಲ್ಲಿ ಸುತ್ತಲ್ಪಟ್ಟ ಒಂದು ಮಗುವಾಗಿ ಅಲ್ಲಿ ಇರಿಸಲ್ಪಟ್ಟು, ಅಲ್ಲಿಂದ ತನ್ನನ್ನ ದಿನವನ್ನ ಸ್ಥಾಪನೆ ಮಾಡಿ ಅನೇಕ ಬಡವರ ಬಲ್ಲಿದರ ಸಂಘವನ್ನು ಮಾಡಿ, ಆತ ತೋರಿದ ಅಪಾರವಾದ ಪ್ರೀತಿ, ಆತನ ನಡೆ ನುಡಿಗಳು, ಆತನ ದೇವರ ಕ್ರಿಯೆಗಳು ಎಲ್ಲರೂ ನೋಡಿ ವಿಸ್ಮಯಗೊಂಡ್ಬಿಟ್ರು. ಯಾರಪ್ಪ ಇವನು ಇಂಥವನು ಅಂತ. ಎಲ್ಲರನ್ನೂ ಪ್ರೀತಿಸಿದನು. ಜೊತೆಗೆ ಕುಲ, ಗೋತ್ರ, ಭಾಷೆ, ಭೇದ ಎಲ್ಲರಿಗೂ ರಕ್ಷಣಾ ಮಾರ್ಗವನ್ನು ಯೇಸು ಕ್ರಿಸ್ತನು ತೋರಿಸಿದನು. ಆತನ ಪ್ರೀತಿ ನಿಷ್ಕಳಂಕವಾದ ಪ್ರೀತಿ. ಇಂತಹ ಪ್ರೀತಿಯಲ್ಲಿ ನೆಲೆಗೊಳ್ಳಿರುವ ವಿಚಾರದಲ್ಲಿ ದೇವರ ಪ್ರೀತಿ ವಾಂಶವನ್ನು ತಿಳಿಯಬೇಕಾದರೆ ನಾವು ನಿಜಕ್ಕೂ ಶಿಲುಬೆಯ ವಿಷಯದಲ್ಲಿ ನೋಡ್ಕೊಳ್ಳಿ. ದೇವರ ಪ್ರೀತಿ ಎಂಥದ್ದು, ಆತನ ಪ್ರೀತಿಯನ್ನು ವರ್ಣಿಸಲು ಅಸಾಧ್ಯ. ಅದ್ಭುತವಾದ ಆತನ ಗುಣ, ಆತನ ಬಗ್ಗೆ ನಾವು ಸಾಕ್ಷ್ಯಧರಾಗಿ ತಿಳಿಸಬಹುದು. ಏನು ನೋಡುವಾಗ ಆತನ ಶಿಲೆ ಮೇಲೆ ಕೊಟ್ಟಂತ ಪ್ರೀತಿಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ನೋಡುವಾಗ ಇಲ್ಲಿ ದೇವರು ಪ್ರೀತಿ ಸ್ವರೂಪಿ ಎಂದು ಮಾತನಾಡುವುದು ಸುಲಭ. ದೇವರ ಪ್ರೀತಿ ಸ್ವರೂಪ ಅಂತ ಮಾತನಾಡೋದೇನೋ ಸುಲಭ. ಆದ್ರೆ ನಿಮ್ಮ ಜೀವನದಲ್ಲಿ ಅದನ್ನು ಪ್ರತಿಫಲಿಸುವುದು, ಅದನ್ನು ತೋರ್ಪಡಿಸುವುದು ಕಷ್ಟ. ನೇನ ಬಾಯಲ್ಲಿ ದೇವರ ಪ್ರೀತಿ ಸ್ವರೂಪನ ದೇವರ ಸ್ವಾಮಿ, ನಮ್ಮಲ್ಲೇ ಪ್ರೀತಿ ಇರಲ್ಲ, ಪರಸ್ಪರ ಒಬ್ಬರು ಮನೇಲೇ ಆಗಲ್ಲ, ಒಬ್ಬರಿಗೊಬ್ಬರಿಗೆ ಪ್ರೀತಿ ಇರಲ್ಲ, ಮನೆ ಸಂಬಂಧಿಕರ ಮೇಲೆ ಪ್ರೀತಿ ಇರಲ್ಲ, ಸ್ವಂತವ್ರ ಮೇಲೆ, ಬಂಧು ಬಳಗದವರು, ಗಾಯದಿಗಳ ಮೇಲಂತೂ ಪ್ರೀತಿನೇ ಇರೋದಿಲ್ಲ. ಒಬ್ಬರು ಕಂಡ್ರೆ ಒಬ್ಬರಿಗೆ ಆಗಲ್ಲ. ಅವನ್ ಹಂಗ್ ಮಾಡ್ಕೊ, ಅವನೇನೋ ಸ್ವಲ್ಪ ಹೇಳಿ ಆದ್ರೆ ಲೋಕ ಸಂಬಂಧವಾಗಿ ಅವನ ಮೇಲೆ ಹೊಟ್ಟೆಗೆ ಇಚ್ಚು ಪಡುವಂಥದ್ದು. ಹೀಗೆ ಇಲ್ಲಿ ಒಬ್ಬರಿಗೊಬ್ಬರು ದೇವರ ಪ್ರೀತಿಯನ್ನ ಅರ್ಥ ಮಾಡ್ಕೊಳ್ದೇನೆ ತಮ್ಮ ಜೀವಿತದಲ್ಲಿ ತಮ್ಮದೇ ಆದ ಒಂದು ನೀತಿ ಅನಿಸ್ಕೊಂಡು ನಡೆಯುವಂತರಾಗಿದ್ದಾರೆ. ದೇವರ ಪ್ರೀತಿ ಬಗ್ಗೆ ಮಾತಾಡ್ತೀವಿ, ಆದರೆ ದೇವರ ಪ್ರೀತಿಯ ಸಾರ ಏನೆಂಬುದು ಅರ್ಥ ಮಾಡಿಕೊಂಡು ಅದರ ತಕ್ಕಂತೆ ನಡೆಯಕ್ಕಾಗದೆ. ನಿನ್ನ ನೆರೆಯವನು ನಿನ್ನಂತೆ ಪ್ರೀತಿಸು. ಸ್ವಾಮಿ ಹೇಳಿದ್ರು, 2ನೆಯ ಹೊಸ ಆಜ್ಞೆ ಕೊಡ್ತೀನಿ. ಅದು 6 ಆಜ್ಞೆಗಳಿಗೆ, ಇದು 4 ಆಜ್ಞೆಗಳನ್ನು ಬಿಟ್ಟು ಇನ್ನು ಉಳಿದ 6 ಆಜ್ಞೆಗಳಿಗೆ ಸಮಾನವಾದಂತ ಈ ಒಂದು ಆಜ್ಞೆ, ನಿನ್ನ ನೆರೆಯವನು ನಿನ್ನಂತೆ ಪ್ರೀತಿ. ನೆರೆಯವನು ಯಾರು? ನೆರೆಯವನು ಒಬ್ಬ, ಅವನ್ನ ತಿಳಿಸು, ಅವನ ಸೊತ್ತುಗಳನ್ನ ಆಸೆ ಪಡಬೇಡ, ಅವನ ಹೆಂಡತಿ ಮಕ್ಕಳನ್ನ ಆಸೆ ಪಡಬೇಡ, ಆ ಜೊತೆಗೆ ಅವನ ವಿಷಯದಲ್ಲಿ ನೀನು ಕ್ಯಾಡಿ ಹೇಳ್ಬೇಡ, ಸುಳ್ಳು ಹೇಳ್ಬೇಡ, ಮೋಸ ಮಾಡಬೇಡ. ಹೀಗೆ ಹೀಗೆ ವಿಚಾರ ಮಾಡಿ. ಈಗೆಲ್ಲವೂ ಸಹ ಏನಂದ್ರೆ, ಪರರನ್ನು ನಾವು ಯಾವ ರೀತಿ ಕಾಣ್ತೀವಿ, ಪರರ ಮೇಲೆ ಯಾವ ರೀತಿ ನಾವು ಪ್ರೀತಿನ ತೋರಿಸ್ತೀವಿ, ಪರರ ಮೇಲೆ ಯಾವ ರೀತಿ ಕಾಳಜಿ ತೋರಿಸ್ತೀವಿ, ಪರರನ್ನ ಹೇಗೆ ಗೌರವಿಸ್ತೀವಿ, ಇದು ಪರರನ್ನು ನಾವು ಯಾವ ರೀತಿ ಪ್ರೀತಿಸ್ತೀವಿ. ನಿನ್ನ ನೆರೆಯವನನ್ನು ಪ್ರೀತಿಸು ಅಂತ ಹೇಳ್ಬೇಕಾದ್ರೆ ಆತನ ಮೇಲೆ ಎಲ್ಲ ಒಡಕವಾಗಿದೆ. ಅವನಿಗೆ ಏನ್ ತೊಂದ್ರೆನೂ ಆಗ್ಬಾರ್ದು. ಅವನಿಗೇನು ತೊಂದ್ರೆ ಅದೇ ನನಗೂ ಆದಂಗೆ ಅಪ್ಪ, ಅವನಿಗೇನು ಕಷ್ಟ ಬಂದ್ ನನಗೇ ಬಂದಂಗ ಆಯ್ತಪ್ಪ. ಹೀಗೆ ನಮ್ಮ ಮನೋಭಾವನೆಯಲ್ಲಿ ದೇವರ ಪ್ರೀತಿ ಸ್ವರೂಪನಾದ ದೇವರ ಪ್ರೀತಿ ಪ್ರತಿಯೊಬ್ಬರನ್ನು ನೆಲೆಸ್ಬೇಕು. ಇದು ನಮ್ಮಲ್ಲಿ ಇದೆಯಾ? ಬೇರೆ ನಾವು ಪ್ರೀತಿ ಮಾಡ್ತೀವಾ? ಅಯ್ಯೋ ನನ್ನ ಹೆಂಡತಿ ಮಕ್ಕಳು ನಾವೇ ಚೆನ್ನಾಗಿದ್ರೆ ಸಾಕು, ಅವ್ರು ಕಟ್ಕೊಂಡು ದೇವ್ರು ಕೊಟ್ಟರು ನಮಗೆ ಸಾಲ್ತಾ ಇಲ್ಲ, ಸಾಕಪ್ಪ ಇನ್ನೊಬ್ಬನೇ ಪ್ರೀತಿ. ಇಂಥ ಒಂದು ಏನು
ನಾವು ಏನ್ ಮಾಡ್ತೀವಿ ಅಂದ್ರೆ ಒಂದು ರೀತಿಯಾದ ಬೇಜವಾಬ್ದಾರಿತನವಾದ ಕ್ರೈಸ್ತ ನಾವು ಅರ್ಥ ಮಾಡ್ಕೊಳ್ಳಿ ಮಾತಾಡ್ತೀವಿ. ದೇವರನ್ನು ಎಷ್ಟು ಕೊಟ್ಟಿರ್ಲಿ, ಏನೇ ಕೊಟ್ಟಿರ್ಲಿ, ಬರೀ ಬಾಯಿ ಮಾತಿನಾದ್ರೂ ನಾವು ಪ್ರೀತಿಸಬಹುದಲ್ಲ, ಮಾತಾಡ್ಸಬಹುದಲ್ಲ, ಅಂತ ಪ್ರೀತಿನಾದ್ರೂ ನಾವು ತೋರಿಸ್ಬೇಕು ತಾನೆ. ನಮ್ಮ ಸ್ವಭಾವಗಳಲ್ಲಿಯೂ ದೇವರ ಪ್ರೀತಿಯನ್ನ ವ್ಯಕ್ತಪಡಿಸ್ಬೇಕು. ಕೊಡ್ಲೇಬೇಕು ಅಂತ ಏನಿಲ್ಲ. ಅದಕ್ಕೋಸ್ಕರ ನಾವು ನಮ್ಮ ಹೃದಯಾಂತರಾಳದಿಂದ ಕ್ರಿಸ್ತನನ್ನು ಅಂಗೀಕರಿಸುವಂತ ಮಾತ್ರ ಈ ಒಂದು ಪ್ರೀತಿ ಬರುತ್ತೆ. ಪ್ರಾಮಾಣಿಕವಾದ ಪ್ರೀತಿಯು ನಾವು ತಿಳಿಯಬೇಕಾದ್ರೆ ಕ್ರಿಸ್ತನಿಗೆ ಸಂಪೂರ್ಣವಾಗಿ ನಾವು ಆತನಿಗೆ ಒಪ್ಪಿಸ್ಕೊಡ್ಬೇಕು. ಸಂಪೂರ್ಣವಾಗಿ ಒಪ್ಪಿಸುವುದರ ಮೂಲಕವಾಗಿ ನೆರೆಯವನನ್ನ ಪ್ರೀತಿಸುವ ಗುಣ ಬರುತ್ತೆ. ನಮ್ಮ ಹತ್ರ ಇದ್ರೆ ಇನ್ನೊಬ್ಬ ಸ್ವಲ್ಪ ಕೊಡೋಣ, ಅವನು ಸ್ವಲ್ಪ. ಅನೇಕರು ಈಗಿನ ಕಾಲದಲ್ಲಿ ಏನಾಗಿದೆ, ಕಡೆಗಾಲದಲ್ಲಿ ಏನಾಗಿದೆ ಅಂದ್ರೆ ಏನಾಗಿದೆ ಅಂದ್ರೆ ಕಡೆ 2ನೇ ತಿಮೋಥಿ 3ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ ನೋಡಿ. ಕಡೆಯ ದಿನದಲ್ಲಿ ಬಹಳ ಕಷ್ಟ ಕಾಲ ಬರುತ್ತೆ. ಜನರು ಸ್ವಾರ್ಥ ಚಿಂತಕರು, ಹಣದ ಆಸೆಯವರು, ಬಡಾಯಿ ಕೊಚ್ಚಿಕೊಳ್ಳುವರು. ಈ 3 ವಂಶ ಈಗಿನ ಕಾಲದಲ್ಲಿ ಕ್ರೈಸ್ತರೇ ಆಗಲಿ ಅನೇಕ ಜನರಲ್ಲಿ ಇದೇ ಗುಣ. ಯಾಕಂದ್ರೆ ಒಬ್ಬ ಹೇಳ್ತಾನೆ, ನಾನಾಗಿದೆ, ನಮ್ಮ ದೇಶ ಹೊರದೇಶಕ್ಕೆ ಹೋಗ್ಬಿಡ್ರಿ, ನಮಗಳು ನಾವು ಹಂಗಿದೀವಿ, ನಾವ್ ಹಿಂಗಿದೀವಿ. ಕ್ರೈಸ್ತರಲ್ಲೇ ಕೊಚ್ಕೊಳ್ಳುವಾಗ ಇನ್ನೊಬ್ಬ ಕ್ರೈಸ್ತನ ಬಗ್ಗೆ ಅವನು ಎಷ್ಟು ಕಾಳಜಿ ತೋರಿಸ್ತಾನೆ. ನೆರೆಯನ್ನ ಪ್ರೀತಿಸುವ ಗುಣನಾದ್ರು, ನೆರೆಯವನ್ನ ಹೀಯಾಳಿಸುವ ಗುಣ. ಅದಕ್ಕೆ ಇಲ್ಲಿ ನಾವೇನ್ ಮಾಡ್ಬೇಕು, ದೇವ್ರು ನಮಗೆ ಕೊಟ್ಟರಲ್ಲಿ ಸಂತೋಷ ಪಟ್ಟಿ. ಕೊರ್ನೇನನು ಹೇಗೆ ಆತನ ಐಶ್ವರ್ಯವಂತನಾಗಿದ್ದನು, ದಾನ ಧರ್ಮಗಳನ್ನೆಲ್ಲ ಅವನು ಮಾಡಿ ದೇವರ ದೃಷ್ಟಿಯಲ್ಲಿ ಬಹಳ ಒಳ್ಳೆನ ಕಾಣಿಸ್ಕೊಂಡು, ಅದಕ್ಕೆ ಅವನು ಹೇಳ್ತಾನೆ, ಒಬ್ಬ ದೂರದ ಕಳಿಸಿ ನೀನು ಇನ್ನು ಹೆಚ್ಚು ಪರಿಪೂರ್ಣ ಆಗ್ಬೇಕಾದ್ರೆ ನೀನು ದೇಹಾಸನ ತಗೋಬೇಕು. ನೀವು ಪೇತ್ರನ ಬಳಿಗೆಯನ್ನ ಕರೆಸಿ ಅಲ್ಲೋಗಿ ಆತನು ಪರಿಪೂರ್ಣನಾದ. ನಾವು ಅಪರಿಪೂರ್ಣರಾಗಿ ನಮ್ಮ ಜೀವನ ಕಳಿಸಿ ದೇವರ ಪ್ರೀತಿಸುವರಿ, ದೇವರಂತಾನೆ ಬಾಯಿ ಮಾತಿಂದ ಆಡದಿಲ್ಲ, ದೇವರ ಪ್ರೀತಿಯ ಗುಣಾಂಶಗಳು ಏನು ಅಂತ ಅರ್ಥ ಮಾಡಿಕೊಂಡು ಆ ಪ್ರೀತಿಯನ್ನ ನಾವು ನಡೆಯುವುದಕ್ಕೆ ನಾವು ಕಲಿಬೇಕಾಗಿದೆ. ಅದಕ್ಕೋಸ್ಕರವಾಗಿ ನಾವು ಈ ಲೋಕದಲ್ಲಿ ನಾವು ಜೀವಿಸುವಾಗ ನಾವು ಇನ್ನೊಬ್ಬರನ್ನ ನಮ್ಮ ಸಭೆಗಳಲ್ಲಿ ಎಲ್ಲರೂ ಒಂದೇ ತರ ಇರಲ್ಲ. ಕೆಲವರು ಬಡವರು ಇರ್ತಾರೆ, ಕೆಲವರು ಇರ್ತಾರೆ, ಕೆಲವರು ಮಧ್ಯವರ್ತಿಗಳು ಇರ್ತಾರೆ. ಹೀಗಿರುವಾಗ ನಾವು ನೋಡುವಾಗ ಏನ್ ಮಾಡೋದು, ನಾವು ಆಡುವಂತ ಮಾತುಗಳು ಹಿಂಗಿರ್ಬೇಕು ಅಂದ್ರೆ ಪ್ರತಿಯೊಬ್ಬರಿಗೂ ಸಹ ಪ್ರೀತಿಯನ್ನು ಹುಟ್ಟಿಸುವಂತ ಮಾತುಗಳಾಗಿರ್ಬೇಕು. ಅಹಂಕಾರ, ಗರ್ವ, ನಾನೇ ಮಹಾ ಶ್ರೇಷ್ಠ, ನನಗಿಂತ, ಇದು ಸೈತಾನಿಂದ ಬರುವಂತ ಮಾತುಗಳ ವಿನಃ ದೇವರನ್ನು ಮೆಚ್ಚುವಂತ ಕಾರ್ಯವಲ್ಲ, ದೇವರನ್ನ ಪ್ರೀತಿಸುವಂತ ಕಾರ್ಯವಲ್ಲ. ಅದಕ್ಕೋಸ್ಕರ ಪ್ರಿಯ ಸಹೋದರೇ, ನಾವು ಬಹಳ ಎಚ್ಚರಿಕೆಯಿಂದ ಏನ್ ಮಾಡ್ಬೇಕು, ದೇವರನ್ನ ಪ್ರೀತಿಸುವಂತ ವಿಷಯ ಏನು ಅಂತ ನಾವು ಕಲ್ತ್ಕೋಬೇಕಾಗಿದೆ. ನೆರೆಯವನ್ನ ಪ್ರೀತಿಸುವಂತ ಸುಮ್ಮನೆ ಹೇಳ್ಬಿಟ್ಟು ಮಾತಕ್ಕೆ ಆಗೋದಿಲ್ಲ, ತುಂಬಾ ಕಷ್ಟ ಇದೆ. ಅದಕ್ಕೆ ದೇವರ ಪ್ರೀತಿ ಸ್ವರೂಪಿ ಎಂಬುದು ಮಾತನಾಡುವ ಸುಲಭ, ಆದ್ರೆ ಜೀವನದಲ್ಲಿ ಅದನ್ನು ನಾವು ನೆನೆಸ್ಕೊಂಡು ಹೋಗೋದು ಬಹಳ ಕಷ್ಟ ಆಗಿದೆ. ಅದು ಎಂತವ್ರ ಕಷ್ಟ ಅಂದ್ರೆ, ಯೇಸು ಕ್ರಿಸ್ತನ ಅರೆಬೇರಿಕೆಯಲ್ಲಿ ಪ್ರೀತಿ ಮಾಡ್ತಾರಲ್ಲ, ಸುಮ್ಮನೆ ನಾಮಕಾವಸ್ಥೆಗೆ ಯೇಸು ಕ್ರಿಸ್ತನ್ ಮಡಿಕೊಂಡಿರ್ತಾರಲ್ಲ, ಏನೋ ಯೇಸು ಕ್ರಿಸ್ತ ನಮ್ಗೆ ಐಶ್ವರ್ಯ ಕೊಟ್ಟಾನೆ, ಎಲ್ಲ ಕಿತ್ಕೊಂಡ್ಬಿಡ್ತಾನ, ಅದಕ್ಕೆ ಒಂದ್ ಬೇಕಾಬಿಟ್ಟಿ ಪ್ರಾರ್ಥನೆ ಮಾಡ್ಕೊಂಡು ಏನ್ ಮಾಡೋದು, ದೇವ್ರೇ ಆಮೇನ್ ಹಲ್ಲೆಲೂಯಾ ಸ್ತೋತ್ರ ಅಂತ ಹೇಳ್ತಾರಲ್ಲ, ಈ ತರ ಹೇಳ್ಕೊಂಡು ಕಾಲ ಕಳೆಯೋರು. ನಾವು ನಿತ್ಯರಾಜಕ್ಕಂತೂ ಬರಲ್ಲ ಬಿಡಿ, ಅವರು ನಿತ್ಯ ನಾಶನಕ್ಕೆ ಹೋಗೋದು. ಅದೇ ಬದುಕಿರೋ ಗಂಟ ಈ ರೀತಿ ಕಳ್ಳಾಟ ಆಡ್ಕೊಂಡು ಸುಳ್ಳು ಬೋಧನೆಗಳನ್ನ ಮಾಡ್ಕೊಂಡು ಜನರನ್ನ ದಾರಿ ತಪ್ಪಿಸ್ತಾ ವಿಷಯಗಳನ್ನ ಎಚ್ಚರಿಕೆ ಆಗಿರ್ಬೇಕು. ಈ ಅಂತ್ಯಕಾಲದಲ್ಲಿ ಸೈತಾನನು ನಾನಾ ರೀತಿಯಲ್ಲಿ ಹೊಂದಿಸುವಂತ ಕಾಲ ಇದೆ. ಅದಕ್ಕೆ ಪ್ರಿಯರ ಸಹೋದರೇ, ನಾವು ಕ್ರಿಸ್ತನಲ್ಲಿ ನಮ್ಮನ್ನ ಸಂಪೂರ್ಣ ಒಪ್ಪಿಸ್ಕೊಡ್ಬೇಕು, ಕ್ರಿಸ್ತನ ನೆಲೆಗೊಳ್ಳಬೇಕು. ನೀವು ಒಬ್ಬ ಯಾರಿಗಾರು ಸಹಾಯ ಮಾಡಿದ್ರೆ ಮಾಡಿ, ನಿಮ್ ಕೈಲಾಗ ₹1 ನಿಮ್ಮ ಹತ್ರ ಇದ್ರೆ 1 ಪೈಸಾ ಕೊಡಿ, ₹10 ಆದ್ರೆ ಒಂದು 4 8 ಕೊಡಿ. ನೀವು ಕೊಟ್ಟುಬಿಟ್ಟೆ ಬಿಕಾರಿಗಳಾಗಬೇಡಿ ಅಂತ ಏನು ಬರ್ದಿಲ್ಲ. ಯೋಹಾನನ ಒಂದು ನಾವು ಹೊಸಾರಿ ಕಲ್ತೀವಿ ತ್ರೈಮಾಸಿಕದಲ್ಲಿ, ನಿಮ್ಮ ಒಂದಂಗಿ ಇದ್ರೆ ಇನ್ನೊಂದಂಗಿ ಕೊಡ್ರಿ, ನೀವು ಇನ್ನೊಬ್ಬರಿಂದ ಲಂಚ ಪಡ್ಕೋಬೇಡಿ, ನಿಮ್ ಸಂಬಳದಲ್ಲಿ ಏನೋ ತೃಪ್ತರಾಗಿರಿ. ಈ ರೀತಿ ಅವನ ಎಚ್ಚರಿಕೆಯಿಂದ ಎಲ್ಲ ಅವನೇನ್ ಮಾಡ್ತಾ ಇದ್ದಾನೆ, ಬಹಳ ಕಟುವಾದ ಮಾತುಗಳಿಂದ, ಸರ್ಪ ಜಾತಿಯವರೇ, ನಿಮ್ ಇನ್ನು ಸರ್ಪದ ಬುದ್ಧಿ ಹೋಗಿಲ್ವಾ ನಿಮ್ಗೆ ಅನ್ನೋ ಕಟುವನಾದ ಮಾತುಗಳನ್ನ ನಾನು ಮಾತು ಇವತ್ತು ಅದೇ ಮಾತುಗಳನ್ನ ನೆನೆಸ್ಕೊಳ್ಳುವಾಗ ಒಂದು ಸರ್ಪ ಜಾತಿಯರಾಗಿರ್ತಾನೆ. ಪ್ರೀತಿ ಪೂರ್ಣತೆಯಿಂದ ಶಿಲುಬೆ ಮೇಲೆ ದೇವರು ನಮಗೋಸ್ಕರ ಸುರಿಸಿದಂತಹ ರಕ್ತ, ಆತ ನಯವಾದ ನುಡಿಗಳು, ಆತ ನಮಗೋಸ್ಕರ ಮಾಡಿದ ಅದ್ಭುತವಾದ ಕೃತ್ಯಗಳು ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಪ್ರವೇಶಿಸುವುದಕ್ಕೆ ಯಾವ ರೀತಿ ನಾವು ಶುದ್ಧರಾಗಬೇಕು ಎಂಬುದಕ್ಕೆ ತಿಳಿಸಿಕೊಟ್ಟರು. ಅದಕ್ಕೋಸ್ಕರ ನಾವು ಹಗಲು ರಾತ್ರಿ ಯಾವಾಗಲೂ ಸಹ ಎಚ್ಚರಿಕೆಯಿಂದ 5 ಜನ ಬುದ್ಧಿವಂತರ ಕನ್ನಿಕೆಯ ರೀತಿಯಲ್ಲಿ ನಮ್ಮ ಜೀವಿತವನ್ನು ಕಳೆಯೋಣ. ಪ್ರಿಯ ಸಹೋದರರೇ, ಈ ಸಬ್ಬತ್ ದಿನದ ಸಾಯಂಕಾಲ ವೇಳೆಯಲ್ಲಿ ಕೂಡಿ ಬಂದಿರುವಂತಹ ತಮ್ಮೆಲ್ಲರೂ ಕರ್ತನ ಹೆಸರಲ್ಲಿ ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸುವಂತನಾಗಿದೆ. ಇಂತಹ ಒಂದು ಅವಕಾಶ ಮಾಡಿಕೊಟ್ಟು ಸ್ವಲ್ಪ ದೇವರ ವಾಕ್ಯಗಳನ್ನು ನಾವು ಪಠಣ ಮಾಡೋದಕ್ಕೆ ಮಾರ್ಗ ಮಾಡಿಕೊಟ್ಟಂತ ಬೋಧಕರಾದ ಎಂ ರಾಜ್ರವ್ರನ್ನ ದೇವರ ಆಶೀರ್ವದಿಸಿ ಬಲಪಡಿಸಿದೆ. ಜೊತೆಗೆ ಕೂಡಿ ಬಂದಿರುವಂತಹ ಎಲ್ಲರನ್ನು ದೇವರ ಆಶೀರ್ವದಿಸಿದೆ. ಈ ಒಂದು ಕೂಟಕ್ಕೆ ಹಾಡುಗಳಿಂದ ಮೂಲಕ ದೇವರನ್ನು ಮಹಿಮೆ ಪಡಿಸಿದವರು ದೇವರ ಆಶೀರ್ವದಿಸಿದೆ. ಎಲ್ಲಾ ಬಂದಿರುವಂತಹ ಬೋಧಕರುಗಳನ್ನು ಸಹೋದರರಿಂದ ದೇವರು ಬಲಪಡಿಸ್ತಾ ನಾವು ಒಂದೇ ನಿರೀಕ್ಷೆ ಉಳ್ಳವರಾಗಿ, ನಿರೀಕ್ಷೆಗಿಂತ ಮೀರುವ, ನೋಡಿ ನಿರೀಕ್ಷೆಗಿಂತ ಮೀರುವಂತ ಪಾಠ ಇದೆ.
ಅದೇ ನಾವು ನಿರೀಕ್ಷೆ ಏನಿದೆ ಅದಕ್ಕಿಂತ ಮೀರುವಂತ ನಿರೀಕ್ಷೆ ನಮಗಿದೆ. ಅದು ಕ್ರಿಸ್ತನಿಂದ ಸಿಗುವಂತ ನಿರೀಕ್ಷೆ. ಅದಕ್ಕೋಸ್ಕರ ನಾವು ಯಾವೆಲ್ಲ ಹೋದ್ರೆ ನಮ್ಮ ₹100 ಸಿಗುತ್ತಪ್ಪ ಅಲ್ಲ, ₹100 ನಾವು ಸಿಗೋಕೆ ಜಾಗದಲ್ಲಿ ₹1000 ಸಿಗುತ್ತೆ. ಆ ರೀತಿಯಾದ ನಾನು ಹೇಳ್ತಾ ಇರೋದು ಸುಮ್ಮನೆ ಉದಾಹರಣೆಗೆ. ಹಾಗೆ ನಮ್ಮ ನಿರೀಕ್ಷೆಯು ಒಂದಕ್ಕಿಂತ 10 ಪಟ್ಟು ದೇವರು ನಮಗೆ ಕೊಡ್ತಾನೆ. ನನ್ನ ನಿರೀಕ್ಷೆಯಲ್ಲಿ ಜೀವಿಸ್ತಾ ಆತನ ನಾಮವನ್ನು ಕೊಂಡಾಡ್ತಾ ಯಾವಾಗಲೂ ಆತನನ್ನು ಬಯಸ್ತಾ ಬದುಕೋಣ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಆಮೆನ್. ಉತ್ತಮವಾದಂತ ಸಭಾಸಾಲ ಪಾಠಕ್ಕಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ. ವಿಶೇಷವಾಗಿ ಈ ಸಾಯಂಕಾಲ ಈ ಪಾಠದ ಕುರಿತಾಗಿ ತಿಳಿಯಬೇಕಾದಂತ ಇನ್ನಷ್ಟು ಸಂಗತಿಗಳು, ಪ್ರಶ್ನೆಗಳಿದ್ರೆ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಹಾಗೂ ತಿಳಿಸಬೇಕಾದ ಸಂಗತಿಗಳಿದ್ರೆ ಹಂಚಿಕೊಳ್ಳಬೇಕೆಂಬುದಾಗಿ ಕೇಳ್ಕೊಳ್ತೇನೆ. I just want to share with you something. Can you hear me? Yes, sir. Hello? Yes, sir. ಮಾತಾಡಿ. Now we analyzed about loving. We say we love God, and at the same time we do not love ourselves, as well as we do not love other fellow men in the church or our neighbors. Why is that we cannot love? The very simple reason is we are made up of three parts. The problem is that we are made up of three parts. You can't hear? You can't hear? ಈ ವಿಷಯಕ್ಕೆ No, Hello, that's sir. exactly I'm coming to ಹೇಳ್ಬೋದಾ? that. Yes. One minute. You should first listen. What I want to say is that what is the solution to truly love one another? We love God. Even we cannot love God. We'll be a total failure. Because we have to understand that we are made up of three parts: the body, soul, and spirit. Anything that comes showing love to God from the body and the soul is corrupt. It will not be accepted by God. But that which is coming from the spirit, it has to come through the Lord. Because Jesus said, without me you can do nothing. Even we have tried to maintain that love with, say, husband and wives. It has failed many times. With ourselves, with our neighbors, it has failed because it is all being operated through the natural love, which is being operated in the soul power. That is mind, will, and emotions. But that which is of the spirit is spirit, and that which is of the flesh is flesh. So that which is of the spirit is spirit means Jesus is the spirit, living spirit in us. Through him, by him, and in him, if we love, that love is the love that is accepted. So this is where we are going wrong. Unless the seed falls into the ground and dies, the seed cannot bring forth the leaves on the tops and roots on the down. So that self, that's the reason Jesus said, if you want to be my disciples, if you want to follow me, deny yourself, take up the cross and follow me. So we have to die to the self, die to the flesh on a daily basis, so that which is of the spirit gives birth to spirit. So if the love comes through Jesus in our spirit and then being given from our spirit, then it is meaningful, and that love remains forever. It is an unconditional agape love. Thank you, sir. Thank you. So, ಪ್ರೀತಿ ಸ್ವರೂಪನಾದಂತ ದೇವರನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಆತನಲ್ಲಿರುವಂತ ತ್ಯಾಗವನ್ನ, ಆತನನ್ನ ಪ್ರೀತಿಸುವಂತ ಪ್ರತಿಯೊಬ್ಬರು ಹೊಂದಿಕೊಳ್ಳಬೇಕು. ಈ ತ್ಯಾಗದ ಮನೋಭಾವನೆ ಕ್ರಿಸ್ತನಿಂದಲೇ ನಮಗೆ ಬರಬೇಕಾಗಿದೆ ಮತ್ತು ಬರುವಂತದ್ದಾಗಿದೆ. ಕ್ರಿಸ್ತನಿಂದ ಅಂತ ತ್ಯಾಗದ ಮನೋಭಾವನೆಯನ್ನ ನಾವು ಹೊಂದಿದಾಗ ಮಾತ್ರ ನಾವು
ನಿಜವಾಗಿ ಪ್ರೀತಿ ಸ್ವರೂಪನಾದಂತಹ ದೇವರನ್ನ ಅರ್ಥ ಮಾಡ್ಕೊಳ್ತೇವೆ ಮತ್ತು ಪ್ರೀತಿ ಸ್ವರೂಪನಾದಂತಹ ದೇವರನ್ನ ಪ್ರೀತಿ ಮಾಡ್ತೇವೆ. ಹಾಗಾದಾಗ ಮಾತ್ರ ಈ ಭೂಮಿ ಮೇಲೆ ನಾವು ಎಲ್ಲರನ್ನ ಪ್ರೀತಿಸ್ತೇವೆ. ಇದು ಸಂದೇಶ ನಾನು ಆಗಲೇ ನಿಮ್ಗೆ ಹೇಳಿದೆ, ಇದನ್ನ ಹೇಳಿದೀನಿ ಪಾಠದಲ್ಲಿ ಹೇಳಿದೀನಿ ಸರ್. ಇಲ್ಲಿ ದೇವರ ಯೇಸು ಕ್ರಿಸ್ತನೇ ಸಹಾಯವಿಲ್ಲದೆ ನಾವು ಆಜ್ಞೆಗಳನ್ನು ಕೈಗೊಂಡು ನಡೆಯಕ್ಕಾಗೋದಿಲ್ಲ, ಮತ್ತೊಬ್ಬರನ್ನ ಪ್ರೀತಿ ಮಾಡಕ್ಕೂ ಆಗೋದಿಲ್ಲ. ಇಲ್ಲಿ ಮತ್ತೊಬ್ಬನ ಪ್ರೀತಿ ಮಾಡ್ಬೇಕು. ಪ್ರೀತಿಯಲ್ಲಿ ಪರಿಪೂರ್ಣನಾಗಿರುವಂತಹ ಯೇಸು ಕ್ರಿಸ್ತನೊಬ್ಬನೇ, ಆತನ ನಾವು ಅಂಗೀಕರಿಸ್ಕೊಳ್ಬೇಕು. ಮುಖ್ಯವಾಗಿ ಮನಪೂರ್ವಕವಾಗಿ ಯೇಸು ಕ್ರಿಸ್ತನ ಅಂಗೀಕರಿಸ್ಕೋಬೇಕು. ಆತನನ್ನು ಅಂಗೀಕರಿಸಬೇಕಾದ್ರೆ ಅಚಲವಾದ ನಂಬಿಕೆ ಕ್ರಿಸ್ತನ ಮೇಲೆ ಇರಬೇಕು. ಇದೆರಡು ಇರುವ ಅದರಲ್ಲಿ ನಾವು ಪರಿಪೂರ್ಣರಾದಾಗ ಆಗ ತಾನೇ ಒಬ್ಬ ವ್ಯಕ್ತಿಯನ್ನ ಪ್ರೀತಿಸುವುದು, ಕರುಣಿಸುವಂಥದ್ದು, ಆತನ ಮೇಲೆ ಮಮತೆ ಇಡುವುದು ಎಲ್ಲವನ್ನ ಮಲ್ಲೀಕರಿಸುತ್ತೆ. ಕ್ರಿಸ್ತನ ಗುಣಾತಿಶಯಗಳು ನಮ್ಮಲ್ಲಿ ಆಗ ಉದ್ಭವಿಸುತ್ತೆ. ಆಗ ಮಾತ್ರ ತಾನೇ ನೆರೆಯವನನ್ನ ಪ್ರೀತಿಸಲು ನಮಗೆ ಸಾಧ್ಯವಾಗುತ್ತೆ. ಇಲ್ಲೇ ಹೋದ್ರೆ ಖಂಡಿತವಾಗಿಯೂ ನಾವು ನೆರೆಯವನ್ನ ನಮ್ಮ ಸ್ವಂತ ಪ್ರಯತ್ನದಿಂದ ನಾ ಪ್ರೀತಿ ಮಾಡ್ತೀನಿ, ಸ್ವಂತ ಪ್ರಯತ್ನದಿಂದ ನಾ ಪ್ರೇಯರ್ ಮಾಡ್ತೀನಿ, ಸ್ವಂತ ಪ್ರಯತ್ನದಿಂದ ನಂದನ್ನ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಸ್ವಪ್ರೇರಣೆಯಿಂದ ನಾವು ಮಾಡುವಂತ ಕೃತ್ಯಗಳು ಸಂಪೂರ್ಣವಾಗಿ ಅದು ಪರಿಪೂರ್ಣವಲ್ಲ, ಅದು ಸೈತಾನಿಂದ ಬಂದದಾಗಿದೆ ಅಂತ ತಿಳ್ಕೋಬೇಕು. ದೇವರೊಬ್ಬನೇ ಸ್ವಪ್ರೇರಣೆಯಿಂದ ಸೃಷ್ಟಿಕರ್ತನು. ಅದನ್ನ ಒಬ್ಬನಿಗೆ ಮಾತ್ರ ಎಲ್ಲವೂ ಸಾಧ್ಯ. ದೇವರ ಆಜ್ಞೆಗಳನ್ನು ಕೈಗೊಂಡಿರ್ಬೇಕಾದ್ರೂ ಕೂಡ ನಮ್ ಕೈಲಿ ಆಗ್ಲಿಲ್ಲ. ಯೇಸು ಕ್ರಿಸ್ತನೇ ಅದರ ಮೂಲಕವಾಗಿ ನಾವು ಕೈಗೊಳ್ಳಕ್ ಸಾಧ್ಯವಾಯ್ತು ಅಂತ ನೋಡಿ. ಹೌದು ಸರ್, ಥ್ಯಾಂಕ್ ಯು. ಆಮೆನ್, ಆಮೆನ್. ಒಳ್ಳೆಯ ಪಾಠಕ್ಕಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಚರ್ಚೆಗಾಗಿ ಕೂಡ ವಂದನೆಗಳನ್ನ ಸಲ್ಲಿಸ್ತೇನೆ. ಈಗ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರು ಇದ್ರೆ ತಿಳಿಸಬೇಕೆಂಬುದಾಗಿ ಕೇಳ್ಕೊತೇನೆ. ಪದ್ಮಾವತಿ ಅವ್ರನ್ನ ಸೇರಿಸ್ಕೊಂಡು ಕಂಟಿನ್ಯೂ ಮಾಡಿ ಸರ್, ಅದನ್ನ ದಯವಿಟ್ಟು. ಇನ್ನು ಪದ್ಮಾವತಿಯವರಿಗೂ ಸರ್ ಅವರಿಗೆ ಬಲಹೀನತೆ ಇದೆ, ಅನಾರೋಗ್ಯ. ಓಕೆ, ಹಿರಿಯರಾದಂತ ಸಾಮಿಲ್ ಕ್ರಿಸ್ಟೋಫರ್ ಅವರು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಅನೇಕರು ಲಿಸ್ಟ್ ಅಲ್ಲಿದ್ದಾರೆ, ಅದರಲ್ಲಿ ಪದ್ಮಾವತಿ ಅವರು ಕೂಡ. ಸೊ ನಿಮ್ಮ ನೆನಪಿನಲ್ಲಿ ಇಟ್ಟುಕೊಂಡು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಹಿರಿಯಂತ ಸಾಮಿಲ್ ಕ್ರಿಸ್ಟೋಫರ್ ಅವರು ಯಾರ್ಯಾರಿಗೆ ಪ್ರಾರ್ಥನೆ ಮಾಡ್ಬೇಕು ಸ್ವಲ್ಪ ಹೇಳ್ರಿ. ಒಂದ್ ಸೆಕೆಂಡ್. ರಾಜೇಶ್ವರಿ, ಪದ್ಮಾವತಿ, ರಾಜೇಶ್ವರಿ ಅವರಿಗೆ ಪದ್ಮಾವತಿ ಅವರಿಗೆ ಆರೋಗ್ಯದ ಸಮಸ್ಯೆ, ಹಾಗೆ ಡೇವಿಡ್ ಉಡುಪಿ ಅವರಿಗೆ ಕಣ್ಣಿನ ಸಮಸ್ಯೆ ಮತ್ತು ಆರೋಗ್ಯ ಅವರು ಕೂಡ ಕೆಪಿ ಬಳ್ಳಾರಿ ಕೆಪಿ ರವಿ This evening we bring before you our petitions this evening, Lord, for those people who are in sickness. Their names have already been mentioned, Lord. You know them. We pray, Father, that you will touch them tonight and bring healing in them, restoration in them. We pray for Mr. David who has an eye problem, Lord. Touch him and heal him, Lord. Father, protect them and shield them from all the plans and schemes and snares and assignment of the enemy. Lord, we pray that you will bring deliverance. Lord Jesus, you are striped many times on your back. Flesh was here, flesh was removed from your back and blood came flowing down.
that you were striped and wounded for our sakes, that by your stripes and by your wounds, we cling to the power of God's Holy Spirit. That healing today, Lord, in all of these people who are in need of that healing, Lord, you said that you will provide the healing through the Holy Spirit. We pray, Father, that they will find peace, they will find rest, they will find comfort. Lord, if they're having any worries, any problems, Lord, only you can solve them. Our wisdom is nothing. We have no power, we have no might. Everything comes from you, Lord. Only you can meet their needs. Now, Father, I pray that you will bless everyone who has come for the Zoom meeting. And those who also have not come, I pray a blessing, Lord, your blessing, Lord, upon every member of the families of the Zoom meeting. We pray, Lord, that you will bless this Zoom meeting, bless the pastor who is in charge of the Zoom meeting, bless those who are contributing towards the Zoom meeting, bless Brother Vijay Kumar who is conducting these Sabbath school lessons, bless him and his family members, bless him and prosper him, Lord, in every areas of his life. I pray the Father, bless every member of the Zoom meeting, prosper them, Lord. Keeper, Father, I thank and praise you for Jesus gave his glory to his disciples that they might become one. Now, my Father, I ask you in the name of my Lord and Savior Jesus Christ, that we receive your glory by faith so that your glory will keep us together, keep us one, united to one another. And Lord, I pray that you will protect us from the evil one, from all his plans and schemes and snares and assignment of Satan. Lord, we pray that in the Zoom meetings that you will bring revelations, greater understandings, greater truths which are practical, useful to our day-to-day life. Now, Lord, tonight as we depart from this Zoom meeting, as we go back to our homes, as we sleep tonight, Lord, you will send your angels and protect each and every one of us. Keep us safe from all harm and danger. We give you the praise, we give you thanks. In Jesus' mighty name I pray. Amen and amen. ಆಮೆನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪೂಜಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡುವ ನಮ್ಮನ್ನು ಶೋಧನೆಯೊಳಗೆ ಕೇಳಿ ಎಂದ. ಯಾಕೆಂದರೆ ರಾಜ್ಯವು ಬಲವು ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ಕೂಡಿ ಬಂದಿರುವಂತ ದೇವ ಮಂದೆಯ ಸಂಗಡ, ಅವರ ಕುಟುಂಬ ಮಕ್ಕಳು, ಬಂಧು ಬಾಂಧವರ ಸಂಗಡ, ಪ್ರಾರ್ಥನೆ ವಿಜ್ಞಾಪನೆಗಳನ್ನ ನಿನ್ನ ಪಾದ ಸನ್ನಿಧಾನಕ್ಕೆ ತಂದಿರುವಂತ ಮಕ್ಕಳ ಸಂಗಡ, ವಿಶೇಷವಾಗಿ ಸ್ವಾಮಿ ಈ ಕಾರ್ಯಕ್ರಮದ ಮುಖಾಂತರವಾಗಿ ನಿನ್ನ ವಾಕ್ಯವನ್ನು ಕೇಳುತ್ತಿರುವ ಎಲ್ಲಾ ನಿನ್ನ ಭಕ್ತರ ಸಂಗಡ ಇದು ಎಂದು ಸದಾಕಾಲ ನೆಲೆಯಾಗಿರ್ಲಿ ಸ್ವಾಮಿ. ಆಮೆನ್. ಉತ್ತಮವಾದಂತಹ ಪಾಠಕ್ಕಾಗಿ ವಾರವೆಲ್ಲ ನಮ್ಮನ್ನ ಅದ್ಭುತವಾಗಿ ನಡೆಸಿದಂತ ಹಿರಿಯರಾದಂತ ವಿಜಯ್ ಕುಮಾರ್ ಸರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ದಿನದಲ್ಲಿ ಉತ್ತಮವಾದಂತ ವಿಶೇಷ ಗೀತೆಯನ್ನು ಹಾಡಿದಂತ ಸಹೋದರಿ ವರಲಕ್ಷ್ಮಿ ಮತ್ತು ಅವರ ಪತಿ ಮನೀಶ್ ಅವ್ರಿಗೂ ಕೂಡ ವಂದನೆಗಳನ್ನ ಸಲ್ಲಿಸ್ತೇನೆ. ಅಂತ್ಯದ ಪ್ರಾರ್ಥನೆ ಮಾಡಿದಂತ ಹಿರಿಯರಂತ ಸ್ವಾಮಿ ಕ್ರಿಸ್ಟೋಫರ್ ಸರ್ ಅವ್ರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಕೂಟದಲ್ಲಿ ಭಾಗವಹಿಸಿ ದೇವರನ್ನ ಮಾತನಾಡಿಸುತ್ತಾ, ದೇವರ ವಾಕ್ಯದಲ್ಲಿ ಆನಂದಿಸುತ್ತಾ, ದೇವರ ಸನ್ನಿಧಾನದಲ್ಲಿ ಕಾಲ ಕಳೀತಿರುವಂತ ದೇವರ ಮಂದಿಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸಲ್ಲಿಸ್ತೇನೆ. ಈ ಪರಿಶುದ್ಧವಾದ ಸಬ್ಬತ್ತಿನದಲ್ಲಿ ಕರ್ತನು ನಮ್ಮೆಲ್ಲರನ್ನು ಆಶೀರ್ವದಿಸಿ, ಆರೋಗ್ಯದಿಂದ ತುಂಬಿಸಿ, ಸುಖ ನಿದ್ರೆಯನ್ನು ನೀಡಿ, ಬೆಳಿಗ್ಗೆ ಆತನನ್ನು ಆರಾಧಿಸಲು ಎಬ್ಬಿಸಿ, ನಾಳಿನ ಆರಾಧನೆಯಲ್ಲಿ
ಮಹಿಮೆ ಪಡಿಸುವ ಹಾಗೆ ನಮ್ಮನ್ನ ಚೈತನ್ಯ ಪಡಿಸಿ ನಾಳಿನ ದಿನದಲ್ಲಿ ಆತನನ್ನ ಘನಪಡಿಸುವಂತೆ ನಮ್ಮನ್ನು ತಿಳಿಸ್ಕೊಂಡು ಮಹಿಮೆ ಒಂದರಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಸಬ್ಬತ್ತಿನದ ಹಾರ್ದಿಕ ಶುಭಾಶಯಗಳನ್ನು ಶುಭರಾತ್ರಿಯನ್ನು ಕೋರ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ. ಧನ್ಯವಾದ ಪಾಸ್ಟ್ರೆ. ಹ್ಯಾಪಿ ಸಬತ್ ಪಾಸ್ಟ್ ಎಲ್ರಿಗೂ. ಧನ್ಯವಾದ. ವಿಜಯ್ ಕುಮಾರ್ ಅಂಕಲ್ಗೂ ಧನ್ಯವಾದ. ಧನ್ಯವಾದಗಳು ಸರ್, ತಮಗೂ ಧನ್ಯವಾದಗಳು. ಧನ್ಯವಾದ ಅಂಕಲ್, ಧನ್ಯವಾದ ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು. ಬರೋ ಸರ್ ನಮಸ್ಕಾರ, ಧನ್ಯವಾದಗಳು ಸರ್.